ಬಯೋಕೆಮಿಸ್ಟ್ರಿ. ಇವರು 1999ರಲ್ಲಿ KES ಅನ್ನು ಮುಗಿಸ್ಕೊಂಡಿದ್ದಾರೆ. ಇವರು ಪ್ರೈಮರಿ ಮತ್ತು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಸಮಿತಿ ಸದಸ್ಯರು ಕೂಡ ಆಗಿದ್ದಾರೆ. ಇವರು ಟೀಚರ್ಸ್, ಸ್ಟೂಡೆಂಟ್ಸ್ ಮತ್ತು NGOಗಳಿಗೆ ತರಬೇತಿದಾರರು. ATIನಲ್ಲಿ ಫ್ಯಾಕಲ್ಟಿ ಆಗಿ KAS, IAS, IPS ಹಾಗೂ ಇತರೆ A ಆ್ಯಂಡ್ B ಗ್ರೂಪ್ ಆಫೀಸರ್ಸ್ಗಳಿಗೆ ತರಬೇತಿಯನ್ನು ಕೂಡ ನೀಡಿರುತ್ತಾರೆ. ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯ ತಡೆಗಟ್ಟುವ ಕೋಶದಲ್ಲಿ ರಾಜ್ಯ ಮಟ್ಟದ ಕೋಶದಲ್ಲಿ ಸಲಹಾ ಸದಸ್ಯರಾಗಿರುತ್ತಾರೆ. ಚೈಲ್ಡ್ ವೆಲ್ಫೇರ್ ಕಮಿಟಿಯ ಸದಸ್ಯರು ಕೂಡ ಆಗಿದ್ದಾರೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಆಕ್ಷನ್ ರಿಸರ್ಚ್, ಪೋಕ್ಸೋ, ಅಡೋಲಸೆನ್ಸ್ ಎಜುಕೇಷನ್, ಲೈಫ್ ಸ್ಕಿಲ್ಸ್, ಹ್ಯೂಮನ್ ವ್ಯಾಲ್ಯೂಸ್, ಎಜುಕೇಷನಲ್ ಟೆಕ್ನಾಲಜಿ ಈ ಬಗ್ಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಮೇಡಮ್ ರವರು ಇದರ ಬಗ್ಗೆ ವ್ಯಕ್ತಿಯಾಗಿ ಭಾಷಣವನ್ನು ಮಾಡಿರುತ್ತಾರೆ. ಮೇಡಮ್ ರವರು DIET ಸಾಕ್ಷರತಾ ಇಲಾಖೆ ಶಿಕ್ಷಣಾಧಿಕಾರಿಗಳಾಗಿ ಸಹ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ಸ್ಟೇಟ್, ಡಿಸ್ಟ್ರಿಕ್ಟ್ ಅವಾರ್ಡ್ಗಳನ್ನು ಸಹ ಪಡೆದಿರುತ್ತಾರೆ. ವೇರಿಯಸ್ NGOs ಮತ್ತು ಆರ್ಗನೈಸೇಷನ್ಗಳಲ್ಲಿ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಇವರು ಚಿಲ್ಡ್ರನ್ ಸೆಕ್ಷುವಲ್ ಹರಾಸ್ಮೆಂಟ್. ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಲೋಲಾಕ್ಷಿ ಮೇಡಮ್ ಅವರು ಉದ್ಯೋಗಸ್ಥ ಮಹಿಳೆ ಏನು ಮತ್ತು ಉದ್ಯೋಗ ಸ್ಥಳದಲ್ಲಿ ಯಾವ ರೀತಿ ಲೈಂಗಿಕ ಕಿರುಕುಳಗಳಾಗಿದೆ, ಒಬ್ಬ ಮಹಿಳೆಯಾಗಿ ತನ್ನ ಶಕ್ತಿಯನ್ನು ಹೇಗೆ ಸಂರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವಿಧ ಆಯಾಮಗಳಲ್ಲಿ ಕೆಲವು ವಿಷಯಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಈ ಅಧಿವೇಶನದಲ್ಲಿ ಈ ಒಂದು ಉದ್ಯೋಗಸ್ಥ ಮಹಿಳೆಯರಿಗೆ ಒಂದು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಆಗ್ತಾ ಇರುವಂತಹ ಲೈಂಗಿಕ ಕಿರುಕುಳದಲ್ಲಿ ಕೆಲವು ಕಾನೂನುಬದ್ಧ ಕಾಯ್ದೆಗಳಾಗಿವೆ. ಇವು ಕಾಯ್ದೆಗಳಾಗೋದಕ್ಕೆ ಯಾವುದು ಒಂದು ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥದ್ದು ಬಗ್ಗೆ ಒಂದು ಮಾತಾಡ್ತಾ ಇದರಲ್ಲಿರುವಂತಹ ಕಾನೂನಾತ್ಮಕವಾಗಿ ಯಾವ ಸೆಕ್ಷನ್ಸ್ಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ, ಒಬ್ಬ ಮಹಿಳೆ ಈ ಒಂದು ದೌರ್ಜನ್ಯಗಳನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನುವಂಥದ್ದಾಗಿ ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಮಾಡ್ತೇನೆ ಸ್ನೇಹಿತರೆ. ಮೊಟ್ಟ ಮೊದಲಾಗೆ ನಮಗೆ ಇವಾಗ ಒಂದು ಪ್ರಶ್ನೆ ಕಾಡ್ತಾ ಇದೆ, ನಮಗೆ ಆಗಿದೆಯಾ ಲೈಂಗಿಕ ಕಿರುಕುಳ ವರ್ಕಿಂಗ್ ಪ್ಲೇಸಲ್ಲಿ? ಆಗಿದೆಯಾ? ಎನಿಬಡಿ? ಮೈ ಕ್ವೆಶ್ಚನ್ಸ್ ಟು ಯು ಆಲ್. ನಾವು ಉದ್ಯೋಗ ನೋಡ್ರಿ, ನಮಗಿನ್ನೂ ಮುಜುಗರ, ನಾವು ಓಪನ್ ಅಪ್ಪೇ ಆಗ್ತಾ ಇಲ್ಲ. ಇವಾಗಲೂ ಅಷ್ಟೇ, ಎಷ್ಟು ಈಗ ನಾನು ಅಲ್ಲೆಲ್ಲ ನೋಡ್ಕೊಂಡು ಬಂದೆ, ಹೇಳೋ ಬೇಡವೋ ಇಲ್ಲ ಬಿಡು ಆ ಕಡೆ, ಕಾಂಪ್ರಮೈಸ್. ಸೊ ಜೀವನ ಅರ್ಧ ಕಾಂಪ್ರಮೈಸಲ್ಲೇ ಹೋಗ್ತಾ ಇದೆ. ಇಂಥ ಅನೇಕ ಕಾಯ್ದೆಗಳು ಬಂದ್ರೂ ಕೂಡ, ಇಂಥ ಅನೇಕ ಕಾರ್ಯಾಗಾರಗಳು ನಡೆದ್ರೂ ಕೂಡ, ಮುಂದಿನ ವರ್ಷನೂ 2024ಗೂ ಕೂಡ ಇದೇ ಕಾರ್ಯಾಗಾರವನ್ನು ಮಾಡ್ತೇವೆ. ನೀವೇ ಆಡಿಟರ್ಸು, ನಾವೇ ಭಾಷಣಕಾರರು. ಎಂಥ ವಿಪರ್ಯಾಸ ಇದು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ನನಗಾಗಲಿ ಆಗದೆ ಹೋಗಲಿ, ನನ್ನ ಇನ್ನೊಂದು ವಿಮೆನ್ಗೆ ಆಗ್ತಾ ಇದೆ ಅನ್ನುವಂತಹ ಬಂದಾಗ, ನೋಡಿದಾಗ ನಾವೆಲ್ಲರೂ ಕೂಡ ಡಿಗ್ನಿಫೈಡ್ ಸ್ಟೇಟಸಲ್ಲಿ ಇದ್ದೀವಿ. ನಮಗೆಲ್ಲರಿಗೂ ಕೂಡ ಆ ಕೆಳ ದರ್ಜೆಯ ನೌಕರರ ಒಂದು ನೋವು ನಮಗೆ ಅರ್ಥ ಆಗ್ತಾ ಇಲ್ಲ. ಇಫ್ ಯು ವಿಸಿಟ್ ಫಾರ್ ಗಾರ್ಮೆಂಟ್ ಸೆಕ್ಷನ್ಗೆ ಹೋದರೆ ಅಲ್ಲಿ ಹೇಳ್ತಾರೆ, ಯಾಕಂದರೆ ನಾನು ಕೌನ್ಸಿಲರ್ ಆಗಿ ಸಲಹಾ ಸಮಿತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಗ ಅನೇಕ ಮಹಿಳೆಯರು ತಮ್ಮ ನೋವುಗಳನ್ನು ತೋಡ್ಕೊಂಡಿದ್ದಾರೆ. ನಮ್ಗೆ ಅನಿಸುತ್ತೆ ನಿಜವಾಗ್ಲೂ ಇದೆಲ್ಲವೂ ಆಗ್ತಾ ಇದೆಯಾ ಅಂತ. ಹಾಗೆಯೇ ನೀವು ಒಂದು ಸಾರಿ ಬಂದಿಖಾನೆಗೆ ಹೋದಾಗ, ಜೈಲಿಗೆ ಹೋಗ್ರಿ, ಅಲ್ಲಿರುವಂತಹ ಮಹಿಳಾ ಕೈದಿಗಳನ್ನ ನೋಡಿದಾಗ ಅವಳು ಆ ಒಂದು ಕೈದಿ ಆಗೋದಕ್ಕೆ, ಆ ಕ್ರಿಮಿನಲ್ಗೆ ಬ್ಯಾಕ್ಗ್ರೌಂಡ್ಗೆ ಎಲ್ಲೋ ಈ ರೀತಿಯ ದೌರ್ಜನ್ಯಗಳೇ ಅವಳಿಗೆ ಕಾರಣವಾದವು ಅಂತ ಅನ್ನೋದನ್ನು ಅಂಶಗಳು ನಮಗೆ ಗಮನಕ್ಕೆ ಬರುತ್ತೆ. ಇವನ್ನೆಲ್ಲವೂ ಕೂಡ ನಾವು ನೋಡ್ಕೋಬೇಕಾಗತ್ತೆ. ನಾವೆಲ್ಲರೂ ಈಗ ಕೂತ್ಕೊಳ್ತಾ ಇದೀವಿ, ಆರ್ ಆಲ್ ಲರ್ನ್ಡ್ ಫೆಲೋಸ್ ಆಗಿರೋದ್ರಿಂದ ನಮ್ಮಲ್ಲಿ ಈ ಥರ ಏನೂ ಆಗೋದಿಲ್ಲ.
ನಾವು ಹೇಳ್ತೀವಿ, ನಾವು ಇವತ್ತು ಮೇಡಮ್ ಹೇಳಿದ್ರು ನಾನು ನಿರ್ಭಯವಾಗಿ ಒಂದು ವೈಸ್ ಚಾನ್ಸಲರ್ಸ್ ರೂಮ್ಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಇದು ಬರೀ KSYU ಮಾತ್ರ ಆಗಬಾರ್ದು, ಪ್ರತಿ ಒಂದು ಉದ್ಯೋಗ ಇರುವಂತ ಸ್ಥಳದಲ್ಲೂ ಕೂಡ ಪ್ರತಿ ಒಬ್ಬ ಮಹಿಳೆಯೂ ಕೂಡ ನಿರ್ಭಯವಾಗಿ ತನ್ನ ಎಂಪ್ಲಾಯರ್ನ ಮಾತನಾಡುವಂತ ಒಂದು ಎದೆಗಾರಿಕೆ ಯಾವಾಗ ಬರುತ್ತೋ, ಆ ನಿರ್ಭಯವಾದ ವಾತಾವರಣ ಯಾವಾಗ ಬರುತ್ತೋ, ಅಲ್ಲಿಗೆ ಈ ಕಾಯ್ದೆ ಸೃಷ್ಟಿಯಾಗಿರೋದಕ್ಕೂ ಒಂದು ಅರ್ಥಪೂರ್ಣ ಆಗುತ್ತೆ. ಇದು ಎಷ್ಟು ಗಾರ್ಮೆಂಟ್ಸ್ಗಳಾಗಿರಬಹುದು, ಎಲ್ಲಿ ಕಾರ್ಮಿಕ ವಲಯಗಳಾಗಿರಬಹುದು, ಎಲ್ಲೋ ಕೆಲಸ ನಾವು ಒಂದೊಂದು ಸಾರಿ ಮೆಡಿಕಲ್ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಹೋದಾಗ ನಾವು ಅನೇಕ ಆ ಸಿಸ್ಟರ್ಸ್ಗಳಾಗಿರ್ಬೋದು, ಆ ಡಿ ದರ್ಜೆ ಗುಂಪು ನೌಕರರಾಗಿರಬಹುದು, ಆ ದೌರ್ಜನ್ಯಕ್ಕೆ ಒಳಗಡೆ ಆಗಿರುವಂಥ ಅನೇಕ ಘಟನೆಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಸ್ನೇಹಿತರೆ. ಈ ಎಲ್ಲವೂ ಕೂಡ ಒಂದು ಬ್ಯಾಕ್ಗ್ರೌಂಡಲ್ಲಿ ಈ 2013 ನಾವೇನು ಪಾಶ್ ಅಂತ ಕರಿತೇವೆ, ಆ ಒಂದು ಕಾಯ್ದೆ ಇದಾಗಿದೆ. ಇದಕ್ಕೆ ಮೂಲ ಒಂದು ಬ್ಯಾಕ್ ಗ್ರೌಂಡ್ ಅನ್ನು ನಾವು ಹೇಳ್ತೇವೆ. 1992 ರಾಜಸ್ಥಾನದಲ್ಲಿ ಭಾವರಿ ದೇವಿ ಅಂತಹ ಒಬ್ಬ ದಲಿತ ಮಹಿಳೆ ಇದ್ಲು. ಅವಳು ಪ್ರೋಗ್ರಾಮ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಗವರ್ನಮೆಂಟ್ ಸೆಕ್ಟರಿಗೆ ಇರುವಂಥ ಒಂದು ಪ್ರಾಜೆಕ್ಟ್ ಅಲ್ಲಿ ಸೋಷಿಯಲ್ ವರ್ಕರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾಗ ನಮ್ಮೆಲ್ಲರಿಗೂ ಗೊತ್ತಿದೆ, ಬಾಲ್ಯ ವಿವಾಹ ಹೆಚ್ಚು ನಾವು ಕಾಣ್ತಾ ಇರೋದು ನಮ್ಮ ರಾಜಸ್ಥಾನದಲ್ಲಿ. ಅಲ್ಲಿ ಬಾಲ್ಯ ವಿವಾಹ ಒಂದು ಬಹಳ ಪ್ರಭಾವಿತವಾದ ಒಂದು ಫ್ಯಾಮಿಲಿಯಲ್ಲಿ ಬಾಲ್ಯ ವಿವಾಹ ನಡೀತಾ ಇತ್ತು. ಅವಾಗ ಈ ಮಹಿಳೆ ನಮ್ಮ ಭಾವರಿ ದೇವಿ ಅವರು ಹೋಗಿ ಅದನ್ನ ನಿಲ್ಲಿಸಿದ್ರು. ಆ ನಿಲ್ಲಿಸಿದ ಸ್ವಲ್ಪ ದಿನದಲ್ಲೇನೆ ಅವರ ಮೇಲೆ 5 ಜನದ ಗ್ಯಾಂಗ್ ರೇಪ್ ಆಯಿತು. ಆ ಗ್ಯಾಂಗ್ ರೇಪ್ ಎಲ್ಲವೂ ಆಗಿ 1992ರಲ್ಲಿ ಕೇಸ್ಗಳು ಫೈಲ್ ಆಯಿತು. 1997ವರೆಗೆ ನೋಡ್ರಿ, ಮಹಿಳೆ ಒಂದು ಸಾಮಾಜಿಕದ ಒಂದು ಇಶ್ಯೂಸ್ ಬಗ್ಗೆ ಒಂದು ವಾಯ್ಸನ್ನು ಎತ್ತಿ ಅದನ್ನು ತಡೆಗಟ್ಟಿದಿರೋದಕ್ಕೆ ಅವಳಿಗೆ ಈ ಸಮಾಜ ಕೊಟ್ಟಿರೋದು ಒಂದು ಗ್ಯಾಂಗ್ ರೇಪ್ ಆಯಿತು. ಗ್ಯಾಂಗ್ ರೇಪ್ ಆಯಿತು. ಒಂದು ಕಾನೂನಾತ್ಮಕವಾಗಿ ಒಂದು ಅವಳಿಗೆ ಒಂದು ಪರಿಹಾರ ಸಿಗುತ್ತಾ ಅಂತ ಹೇಳಿದ್ರೆ 92ರಿಂದ 97ವರೆಗೆ ಕೇಸ್ ಆಯಿತು. ಎಲ್ಲವೂ ಕೂಡ ಜುಡಿಷಿಯಲ್ ಪ್ರೊಸೀಜರ್ಸ್ಗಳು ನಡೆಯಿತು. 97ರಲ್ಲಿ 5 ಜನ ಅತ್ಯಾಚಾರಿಗಳನ್ನು ಕೂಡ ಅಕ್ವಿಟ್ ಮಾಡಿದ್ರು. ಅವರು ದೋಷ ಮಾಡಿಲ್ಲ ಅವರು ಅಂತಂತ ಹೇಳಿ ಅವರಿಗೆ ಅಕ್ವಿಟ್ ಮಾಡಿಬಿಟ್ರು. ಆವಾಗ ಅಲ್ಲಿ ಒಬ್ಬ NGO ಆಕ್ಟಿವಿಸ್ಟ್ ಮತ್ತು ಹಾಗೆಯೇ ಕೆಲವರೆಲ್ಲ ಲಾಯರ್ಸ್ಗಳೆಲ್ಲವೂ ಕೂಡ ಗಮನಿಸಿ ಅವರೆಲ್ಲವೂ ಕೂಡ ಸೇರಿ, ಇಲ್ಲ ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾರೆಗೆ ಸೇರಿ ಒಂದು ಕಾನೂನಾತ್ಮಕವಾಗಿ ಒಂದು ಪರಿಹಾರವನ್ನು ಕಂಡ್ಕೋಬೇಕು ಅಂತ ಹೇಳಿಕೊಂಡು ಒಂದು PIL ಅಂತಂದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹುಡ್ಕೊಂಡ್ರು. ಆ ಲಿಟಿಗೇಷನ್ ಹೆಸರೇ ವಿಶಾಖ ಅಂತ ಹೇಳಿದ್ರು. ಈ ವಿಶಾಖದಲ್ಲಿ ಅವರು ಒಂದು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡ್ರು. 3ನೇ ಆಬ್ಜೆಕ್ಟಿವ್ ಆಗಿ ಮಹಿಳೆಯರು ತಾನು ಉದ್ಯೋಗ ಮಾಡುವಂತಹ ಸ್ಥಳಗಳಲ್ಲಿ ಅವಳಿಗೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದೆ, ಅವಳು ಈ ಲೈಂಗಿಕ ದೌರ್ಜನ್ಯಗಳನ್ನ ಅವಳಿಂದ ಅದನ್ನ ತಡೆಗಟ್ಟಬೇಕು ಮತ್ತು ಅವಳನ್ನ ತಾನೇ ರಕ್ಷಣೆ ಮಾಡಬೇಕು. ಮತ್ತೆ ಉದ್ಯೋಗ ಸ್ಥಳದಲ್ಲಿ ಅವಳಿಗೆ ಒಂದು ಪ್ರೊಟೆಕ್ಟಿವ್, ಹೆಲ್ತಿ ಅಂಡ್ ಸೇಫ್ಟಿ ಎನ್ವಿರಾನ್ಮೆಂಟ್ ಅನ್ನ ನೀಡಬೇಕು ಅಂತ ಹೇಳಿ ಅಲ್ಲಿ ವಿಶಾಖದಲ್ಲಿ ಅವರು ಮನವಿಯನ್ನ ಸಲ್ಲಿಸಿದ್ರು. ಅವೆಲ್ಲವೂ ಕೂಡ ಗಮನಿಸಿದಂತಹ ಒಂದು ಹಿರಿಯರೆಲ್ಲರೂ ಕೂಡ ಒಂದು ಗೈಡ್ಲೈನ್ಸ್, ಮಾರ್ಗಸೂಚಿಯನ್ನ ಮಾಡಿದ್ರು. ಅದು ವಿಶಾಖ ಗೈಡ್ಲೈನ್ಸ್ ಆಗಿ ಆ ಸೆಟ್ ಆಫ್ ರೂಲ್ಸ್, ಏನು ಉದ್ಯೋಗ ಸ್ಥಳದಲ್ಲಿ ಒಬ್ಬ ಹೆಣ್ಮಗಳಿಗೆ ಏನೆಲ್ಲವೂ ಕೂಡ ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟ್ ಸಿಗಬೇಕು ಅಂತ ಹೇಳಿ ಅಲ್ಲಿ ಕೆಲವು ನಿರ್ಬಂಧಗಳನ್ನು ಹಾಕಿ, ಕಂಡೀಷನ್ಸ್ಗಳನ್ನೆಲ್ಲ ಹಾಕಿ, ಇದು ಇವಳಿಗೆ ಸೇಫ್ಟಿ ಝೋನ್ ಅನ್ನು ಕೊಡುತ್ತೆ ವಿಶಾಖ ಗೈಡ್ಲೈನ್ಸ್ ಅಂತ ಹೇಳಿ ಅದನ್ನು ಮಾಡಿದ್ರು ಸ್ನೇಹಿತರೆ. ಮಾಡಾದ ತಕ್ಷಣನೇ ನಮ್ಗೆ ಯಾವುದೇ ಮಾರ್ಗಸೂಚಿಗಳು ಮತ್ತು ಷರತ್ತುಗಳು ಎಲ್ಲಿವರೆಗಂಟೆ ಇರೋದಿಲ್ಲ ಅಂತ ಅಂದ್ರೆ ಅಲ್ಲಿ ಒಂದು ಪನಿಷ್ಮೆಂಟ್ ಇರಲಿಲ್ಲ. ಅಲ್ಲಿ ಕೇವಲ ಒಂದು ಕಾನೂನಾತ್ಮಕವಾಗಿ ಯಾವುದೇ ತರದ ಒಂದು ಪನಿಷ್ಮೆಂಟ್ ಅಲ್ಲಿ ಇಲ್ಲದೆ ಇರೋದ್ರಿಂದ, ಕಾನೂನಿನ ಚೌಕಟ್ಟಿಗೆ ಬರದೇ ಇರೋದ್ರಿಂದ ಅದು ಎಷ್ಟು ವಿಶಾಖ ಗೈಡ್ಲೈನ್ಸು ಅಷ್ಟು ಫೇಮಸ್ ಆಗಲಿಲ್ಲ, ಪಾಪ್ಯುಲರ್ನು ಕೂಡ ಆಗದೆ ಇರೋದ್ರಿಂದ 2013ರಲ್ಲಿ ಹೆಣ್ಮಕ್ಳಿಗೆ ಹೆಚ್ಚು ನಿರ್ಭಯ ಆಗಿರ್ಬೋದು, ವಿಬ್ಗಯರು, ಮಕ್ಕಳ ಮೇಲೆ ದೌರ್ಜನ್ಯಗಳು ಇವೆಲ್ಲವೂ ಕೂಡ ಮನದಟ್ಟು 2013ರಲ್ಲಿ ವಿಶಾಖ ಗೈಡ್ಲೈನ್ಸ್ಗೆ ಒಂದು ಮರುನಾಮಕರಣವನ್ನ ಮಾಡಿದ್ರು. ಆ ಮರುನಾಮಕರಣ ಏನಪ್ಪಾ ಅಂದ್ರೆ ಪಾಶ್, ಪ್ರೊಟೆಕ್ಷನ್ ಆಫ್ ವಿಮೆನ್
ಫ್ರಮ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕಿಂಗ್ ಪ್ಲೇಸಸ್ ಅಂತ ಹೇಳಿ ಆ ಗೈಡ್ಲೈನ್ಸು ಒಂದು ಕಾಯ್ದೆಯಾಗಿ ಕನ್ವರ್ಟ್ ಆಯಿತು. ಅದನ್ನೇ ಪಾಶ್ 2013 ಆ್ಯಕ್ಟ್ ಅಂತ ಈ ದಿನಾಂಕದವರೆಗೂ ಕೂಡ ನಾವು ಪಾಶ್ 2013 ಆ್ಯಕ್ಟನ್ನು ನಾವು ಬರ್ತಾ ಇದ್ದೀವಿ. ಇದು ಈ ಪಾಶ್ 2013 ಬ್ಯಾಕ್ಗ್ರೌಂಡು. ಏನು ಇಲ್ಲಿ ಪಾಶ್ 2013 ಆ್ಯಕ್ಟಲ್ಲಿ ಕೆಲವು ಡೆಫಿನಿಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಏನು ಸೆಕ್ಷುವಲ್ ಹರಾಸ್ಮೆಂಟ್ಸ್ ಅಂದರೆ ಏನು, ವರ್ಕಿಂಗ್ ಪ್ಲೇಸ್ ಅಂತ ಹೇಳಿದ್ರೆ ಏನು, ಪನಿಷ್ಮೆಂಟ್ಸ್ಗಳಂದ್ರೆ ಏನು, ಇವೆಲ್ಲವೂ ಕೂಡ ಕೆಲವು ಡೆಫಿನಿಷನ್ಸ್ನ ಕೊಟ್ಟರು. ಡೆಫಿನಿಷನ್ಸಲ್ಲಿ ಕೆಲವು ಏನು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ನಾವು ಯಾರಿಗೆ ಕರಿತೇವೆ ಅಂತಂದರೆ ಓನ್ಲಿ 5 ಗ್ರೂಪ್ಸ್ ಹೀಗೆ ನಾವು ಸೆಕ್ಷುವಲ್ ಹರಾಸ್ಮೆಂಟ್ ಲೈಂಗಿಕ ದೌರ್ಜನ್ಯಗಳು ಅಂತ ನಾವು ಯಾರಿಗೆ ಕರಿತೇವೆ ಅಂತ ಏನು ಯಾವ್ಯಾವುದಕ್ಕೆ ಕರಿತೇವೆ ಅಂತಂದರೆ 5 ಅಂಶಗಳಿಗೆ ನಾವು ಸೆಕ್ಷುವಲ್ ಹರಾಸ್ಮೆಂಟ್ ಗ್ರೂಪ್ಗೆ ನಾವು ಅದನ್ನು ಇದು ಮಾಡ್ತೇವೆ. ಒಂದು ಏನಪ್ಪ ಅಂತಂದರೆ ಯಾವುದೇ ಒಂದು ಅನ್ವೆಲ್ಕಮ್ಡ್ ಸೆಕ್ಷುವಲ್ ಬಿಹೇವಿಯರ್ ಫ್ರಮ್ ದಿ ಆಪೋಸಿಟ್ ಸೆಕ್ಸ್. ಅರ್ಥ ಆಯ್ತಾ? ಅನ್ವೆಲ್ಕಮ್ ಸೆಕ್ಷುವಲ್ ಬಿಹೇವಿಯರ್, ಅವನು ಯಾವುದೇ ಥರದ ಒಂದು ಲೈಂಗಿಕ ವರ್ತನೆಗಳು. ಇದೇನು ಇಲ್ಲಿ ಲೈಂಗಿಕ ವರ್ತನೆಗಳು ಅಂತ ಅಂದರೆ ಜನಾಂಗಗಳೇನೆ ಗುಪ್ತಾಂಗಗಳೇನೆ ಇಲ್ಲಿ ಮೇನ್ ಫೋಕಸ್ ಆಗಬೇಕಾ ಅಂತ ನಾವು ತಿಳ್ಕೊಂಡಿರ್ತೇವೆ. ಇಲ್ಲ ಸ್ನೇಹಿತರೆ, ದುರ್ಗುಟ್ಕೊಂಡು ನಮ್ಮನ್ನ ನೋಡೋದು, ನಮ್ಮ ಒಂದು ಇದಿಲ್ಲದೆ ಸುಮ್ಗೆ ನೋಡ್ತಾ ಕೂತ್ಕೊಳ್ಳೋದು. ಕೆಲವರು ನಾವೆಲ್ಲ ನೋಡ್ತಾ ಇರ್ತೀವಿ, ನಮ್ಮನ್ನೇ ನೋಡ್ತಾ ಕೂತ್ಕೊಳ್ತಾರೆ. ಅದು ನಮ್ಮ ಮನಸ್ಥಿತಿಗೆ, ಅರ್ಥ ಆಯ್ತಾ? ಇಟ್ ಈಸ್ ಅನ್ವೆಲ್ಕಮ್. ಸುಮ್ಮನೆ ನೋಡ್ತಾ ಇರ್ತಾರೆ, ಡಬಲ್ ಮೀನಿಂಗಲ್ಲಿ ಮಾತಾಡ್ತಾರೆ, ಅರ್ಥ ಆಯ್ತಾ? ಆಂಬಿಗ್ವಿಟಿ ವರ್ಡ್ಸ್ ಇರ್ತಾರೆ, ಕೇಳ್ತಾರಲ್ವಾ ಎಲ್ಲವೂ ಕೂಡ. ಕೆಲವು ಫಿಲಮ್ ಟೈಟಲ್ಸ್ಗಳು ನೋಡ್ರಿ, ಹೆಣ್ಮಕ್ಳಿಗೆ ಇರೋದು ಎಲ್ಲವೂ ಕೂಡ ಒಂಥರ ಆಂಬಿಗ್ವಿಟಿ ಇರೋದು, ಮತ್ತೆ ಒಂದು ಲೈಂಗಿಕ ಉತ್ತೇಜನ ನೀಡುವಂಥ ಪದಗಳನ್ನು ಕೂಡ ನಾವು ಉಪಯೋಗಿಸ್ತಾ ಇರೋದನ್ನ ನೋಡ್ತೇವೆ. ಸೊ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟನ್ನು ನಾವು ಮಾತ್ರ ಲೈಂಗಿಕ ದೌರ್ಜನ್ಯ ಅಂತ ಅನ್ಕೋಬಾರ್ದು. ಸೊ ಫಿಸಿಕಲ್ ಕಾಂಟ್ಯಾಕ್ಟ್ ಒಂದು ಗ್ರೂಪು, ಇನ್ನೊಂದು ಸೆಕ್ಸುವಲಿ ಕಲರ್ ರಿಮಾರ್ಕ್ಸ್ ಅಂತ ನಾವು ಕರಿತೇವೆ. ಕಲರ್ ರಿಮಾರ್ಕ್ಸ್ ಅಂತಂದ್ರೆ ಬಣ್ಣವಾಗಿ ಲೈಂಗಿಕವಾಗಿ ನಮ್ಮನ್ನ ಉತ್ತೇಜಿಸುವಂತ ಪದಗಳನ್ನ ಬೆಳೆಸೋದು, ಮತ್ತೆ ಸುಮ್ಗಾದ್ರೂ ಕೀಟ್ಲೆ ಮಾಡೋದು, ಚುಡಾಯಿಸೋದು, ಹಾಗೇನೆ ಬೇರೆ ಯಾರಿಗೋ ಬೇರೆಯವ್ರಿಗೆ ಹೇಳ್ದಂಗೆ ನಮ್ಗೆ ಏನೋ ಒಂದು ಹೇಳೋದು, ಕಟ್ಟುಕತೆಗಳನ್ನ ಮಾಡೋದು, ಗಾಸಿಪ್ಸ್ನ ಹುಟ್ಟಿಸೋದು, ಇದ್ರ ಬಗ್ಗೆ ಇವೆಲ್ಲವೂ ಕೂಡ ಇದ್ರಲ್ಲಿ ಬರುತ್ತೆ. ಜೊತೆಗೆ ಫೋನೋಗ್ರಫಿ ಇವಾಗ ಹೆಚ್ಚು ನಮಗೆ ಬರ್ತಾ ಇರೋದು, ವಿಡಿಯೋಸ್ಗಳು ತೋರಿಸೋದು, ಫೋಟೋಗ್ರಾಫ್ಸ್ಗಳನ್ನ ತೋರಿಸೋದು, ಆಮೇಲೆ ಯಾವುದಾದ್ರೂ ಒಂದು ಕೆಟ್ಟ ಜೋಕನ್ನ ಮೇಡಮ್ ಇದು ಓದಿ ಮೇಡಮ್, ಇದು ಒಂದು ಸ್ವಲ್ಪ ಓದ್ಬಿಟ್ಟು ಆಫ್ ಮಾಡಿಬಿಡಿ, ಡಿಲೀಟ್ ಮಾಡಿಬಿಡಿ ಅಂತ ನಮಗೆ ತಗೊಬಂದು ಕೊಡೋದನ್ನ ನಾವು ಕೂಡ ನೋಡಿದ್ದೇವೆ. ಇದು ಕೂಡ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಬರುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಅಂದರೆ ಡಿಮಾಂಡ್ ಆರ್ ರಿಕ್ವೆಸ್ಟ್ ಮಾಡೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನನ್ನ ಜೊತೆಯಲ್ಲಿ ಆ್ಯಸ್ ಎ ಬಾಸ್ ಆಗಿ ಅಥವಾ ಒಂದು ಮೇಲ್ದರ್ಜೆಯ ನೌಕರರಾಗಿ ನಾವು ಒಂದು ಅವರ ಸಬಾರ್ಡಿನೇಟ್ಸ್ ಆಗಿದ್ದಾಗ ನಮಗೆ ಒಂದು ರಿಕ್ವೆಸ್ಟ್ ಅಥವಾ ಡಿಮಾಂಡ್ ಮಾಡೋದು, ಈ ಸೆಕ್ಸುವಲ್ ಫೇವರ್ಸ್ಗಳಿಗೆ ಮಾಡೋದನ್ನು ಕೂಡ ಈ ಲೈಂಗಿಕ ದೌರ್ಜನ್ಯಗಳಿಗೆ ಅನ್ವಯಿಸುತ್ತೆ ಸ್ನೇಹಿತರೆ. ಸೊ ಈ ಎಲ್ಲ ಲೈಂಗಿಕ ಇದನ್ನ ನಾವು ಯಾಕೆ ಇದ್ರ ಜೊತೆಗೆ ಇತ್ತೀಚೆಗೆ ಈಗ ಇವೆಲ್ಲವೂ ಪದಗಳನ್ನ ಕೇಳ್ಕೊಂಡು ಬಂದಿದ್ದೀವಿ. ಇವಾಗ ಇತ್ತೀಚೆಗೆ ಒಂದು ಇಮೋಷನಲ್ ಮ್ಯಾನಿಪ್ಯುಲೇಟರ್ಸ್, ಸೆಕ್ಸುವಲಿ ಇಮೋಷನಲ್ ಮ್ಯಾನಿಪ್ಯುಲೇಟರ್ಸ್ ಅಂತ ಇವಾಗ ಹೊಸದಾಗಿ ಉಟ್ಕೊಂಡಿದ್ದಾರೆ. ಯಾರು ಇವರು ಸೆಕ್ಸುವಲಿ ಇಮೋಷನಲ್ ಮ್ಯಾನಿಪ್ಯುಲೇಟರ್ಸ್? ಇವ್ರು ಏನು ಮಾಡ್ತಾರೆ ಅಂತಂತಾರೆ ಈಗೆಲ್ಲ ಗೊತ್ತಿದೆ. ಈಗ ಕಾಯ್ದೆಗಳೆಲ್ಲವೂ ಆಗಿದೆ, ನಮಗೆ ಬಿಡೋದಿಲ್ಲ, ಅವ್ರನ್ನೇನಾದ್ರು ಕಣ್ಣು ನೋಡಿದ್ರೆ ಬಿದ್ದು ಮಾಡ್ತಾರೆ, ಬ್ಯಾಡ್ ಟಚಸ್ ಮಾಡಿದ್ರೆ ಹಿಡ್ಕೊಂಡು ನಮಗೆ ಹೊಡಿತಾರೆ ಅನ್ನೋದು ಎಲ್ಲವೂ ಕೂಡ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಾದಾಗ ಬೇರೆ ಇನ್ನೊಂದು ಮಾರ್ಗಗಳನ್ನು ಈಗ ಅವರು ಇದು ಕಂಡಿಡ್ಕೊಂಡಿರ್ತಾರೆ. ಸೊ ಯಾವುದು ಅನ್ನೋದ್ ಬಗ್ಗೆ ನಾನು ನಿಮ್ಮೊಂದಿಗೆ ಇವಾಗ ಚರ್ಚೆ ಮಾಡ್ತಾರೆ. ಏನು ಇದು ಸೆಕ್ಸುವಲಿ ಇಮೋಷನಲ್ ಮ್ಯಾನಿಪ್ಯುಲೇಟರ್ಸ್ ಅಂತ ಯಾರು? ಹರಾಸರ್ಸ್ ಅಂತ ಹೇಳ್ತಾರೆ. ದೌರ್ಜನ್ಯ ಮಾಡುವವರು 8 ಟೈಪ್ಸ್ಗಳಿರ್ತಾರೆ. ಲೈಂಗಿಕವಾಗಿ ನಮಗೆ ಭಾವನಾತ್ಮಕವಾಗಿ ಇದು ದೌರ್ಜನ್ಯ ಮಾಡುವವರು 8 ಗ್ರೂಪಲ್ಲಿ ಬರ್ತಾರೆ. ಮೊದಲನೇದು ಯಾರಪ್ಪ ಅಂತ ಹೇಳಿದ್ರೆ ಮಿಸ್ಟರ್ ಗ್ರೂಪ್ ಅಂತ ನಾವನ್ನ ಕರಿತೇವೆ. ಯಾರು ಈ ಮಿಸ್ಟರ್ ಗ್ರೂಪ್ ಅಂತ ಅಂದ್ರೆ ಅವರೇ ಆಪೋಸಿಟ್ ಸೆಕ್ಸ್ ಅವ್ರು ಏನ್ ಮಾಡ್ಬಿಡ್ತಾರೆ, ಒಂದ್ 4-5 ಜನ ಗುಂಪಾಗೋಗ್ಬಿಡ್ತಾರೆ. ಗುಂಪಾಯ್ತು
ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಮಹಿಳೆ ಮೇಲೇನೋ ಇಲ್ಲ ಅಥವಾ ಮಹಿಳಾ ಗುಂಪುಗಳ ಮೇಲೇನೋ ಕೂಡ ಲೈಂಗಿಕವಾಗಿ ಅಸಭ್ಯವಾಗಿ ಮಾತನಾಡುವುದು, ಕೀಟ್ಲೆ ಮಾಡೋದು, ಆಮೇಲೆ ಮುಜುಗರವನ್ನ ಪಡಿಸೋದು, ಇವೆಲ್ಲರೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ನಾವಲ್ಲಿ ಕೆಲಸ ಮಾಡ್ತಾ ಇತ್ತು ಅಂದಾಗ ಒಂದು 4-5 ಮೆಂಬರ್ಸ್ಗಳೆಲ್ಲೂ ಕೂಡ ಸಖತ್ತಾಗಿ ಕಾಣ್ತಿದ್ದೀರಾ ಮೇಡಮ್ ಇವತ್ತು ಅಂದ ತಕ್ಷಣನೇ ನಾವೇನು ಮಾಡ್ಬಿಡ್ತೀವಿ ಹೇಳಿ, ಓಯ್ಯಪ್ಪ ಏನೊಬ್ಬ ಯಾರೋ ಮನೇಲಿರೋ ಪ್ರಾಣಿನಾದ್ರೂ ಹೇಳಲಿಲ್ಲ, ಇದಾದ್ರೂ ಹೇಳ್ತಾ ಇತ್ತಲ್ಲ ಅಂತ ನಾವು ಅನ್ಕೊಳ್ತೀವಿ. ಹಾಗೆ ಇನ್ನೊಬ್ರು ಬರ್ತಾರೆ, ಅವ್ರು ಬಂದು ಅದಕ್ಕೆ ಮೇಡಮ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಅಂತಂದ್ರೆ ದೇ ಆರ್ ನಾಟ್, ವಿ ಆರ್ ನೋ ದಟ್ ದಿಸ್ ಕೈಂಡ್ ಆಫ್ ಆಲ್ ಆರ್ ಕಲರ್ ರಿಮಾರ್ಕ್ಸ್ ಅಂತ ನಾವೆಲ್ಲವೂ ಜಾಗೃತರಾಗಿರ್ತಾರೆ. ಆದ್ರೂ ಕೂಡ ಆ ಟೈಮಲ್ಲಿ ದೇ ಆರ್ ಇಟ್ಟಿಂಗ್ ಅವರ್ ಇಮೋಷನಲ್, ನಮ್ಮ ಭಾವನೆಗಳನ್ನ ಅವರು ಕುಟುಕ್ತಾ ಇರೋದು. ಅವಾಗ ನಾವೆಲ್ಲವೂ ಕೂಡ ನಾವು ಮರ್ತು ಬಿಟ್ಟಿದ್ದೇ ಇರ್ತೇವೆ. ಮೇಡಮ್ ಇವತ್ತು ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದೀರಾ ಮೇಡಮ್ ಅಂತ ಕೇಳ್ತಾರೆ. ಸೊ ಇವೆಲ್ಲವೂ ಕೂಡ ಏನು ಮಾಡ್ತಾರೆ, ಒಬ್ಬರೇನೆ ನನ್ನೊಬ್ಬಳಿಗೆನೆ ಒಂದು 5-6 ಜನ ಬಂದ್ಬಿಟ್ಟು ಹಂಗೆ ಹೇಳ್ತಾ ಇದ್ದಾಗ ನಾವೇನಾಗಿರ್ತೀವಪ್ಪ, ಔಟಾ ಔಟ್ ಅಲ್ವಾ? ಈ ಒಂದು ವಿ ಆರ್ ಹ್ಯಾವಿಂಗ್ ಅವೇರ್ನೆಸ್. ಇಲ್ಲ ಮೇಡಮ್ ನಾನು ತುಂಬ ಸ್ಟ್ರಿಕ್ಟ್ ಇದ್ದೀನಿ ಮೇಡಮ್, ನನ್ನನ್ನು ಅಷ್ಟು ಸುಲಭವಾಗಿ ಟಚ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಈ ಮಿಸ್ಟರ್ ಗ್ರೂಪ್ ಅಂತ ಇದ್ದಾರಲ್ಲ, ದೇ ಕ್ಯಾನ್ ಈಸಲಿ ಎಂಟರ್ ಟು ಅವರ್ಸ್. ಸೊ ಇಂಥವರ ಬಗ್ಗೆ ನಾವು ಜಾಗೃತರಾಗಿರಬೇಕು. ಸೊ ಯಾರೇ ಆಗಲಿ ನಮ್ಮನ್ನು ಹಾಗಾದರೆ ವರ್ಣಿಸೋದು, ಲೋಲಾಕ್ಷಿ ಮೇಡಮ್ ಹೇಳ್ಬಿಡ್ತಾರೆ, ಹಂಗಾದ್ರೆ ಹೆಣ್ಣನ್ನು ವರ್ಣಿಸೋದು ತಪ್ಪಾ, ಕಾಂಪ್ಲಿಮೆಂಟ್ಸ್ ಕೊಡೋದು ತಪ್ಪಾ ಅಂತ ಹೇಳ್ತಾರೆ. ಆ ಕಾಂಪ್ಲಿಮೆಂಟ್ಸಲ್ಲೂ ಕೂಡ ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆ ಅಲ್ಲ, ಆ ಫೇಶಿಯಲ್ ಎಕ್ಸ್ಪ್ರೆಷನ್ನು ಮತ್ತು ಆ ಬಾಡಿ ಲ್ಯಾಂಗ್ವೇಜು, ಆ ಇಂಟೋನೇಷನು, ಆ ಪಾಸಲ್ಲಿ ನಾವು ಇದು ಒಳ್ಳೆಯ ಭಾವನೆನೇ ಕೆಟ್ಟ ಭಾವನೆನೇ. ಫಾರ್ ಎಕ್ಸಾಂಪಲ್ ನಾನು ಅವತ್ತು ಮಾಮೂಲಿ ಥರನೇ ಬಂದಿರ್ತೀನಿ, ಏನು ಎಕ್ಸ್ಟ್ರಾ ಏನೂ ಆಗಿರೋದಿಲ್ಲ, ಅರ್ಥ ಆಯ್ತಾ? ನನಗೆ ಗೊತ್ತಿರ್ತದೆ ಬೆಳಿಗ್ಗೆ ಹೊತ್ತು ಹೆಂಗೆ ಬಂದಿರ್ತೀವಿ ಅಂತ ನಮ್ಗೆ ಗೊತ್ತಿರ್ತದೆ ಆಫೀಸ್ಗೆ. ಆದ್ರೂ ಕೂಡ ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ ಅಂತಂದರೆ ನಾವೇ ಒಂದ್ಸರಿ ಸ್ಕ್ರೀನ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ, ಏನು ಡಿಫ್ರೆಂಟ್ ಆಗಿದ್ದೀವಿ ಅಂತ ಅನಿಸುತ್ತೆ. ಅರ್ಥ ಆಗಿದೆಯಾ? ಸೊ ದಿಸ್ ವಿ ಹ್ಯಾವ್ ಟು ವಿ ಆರ್ ವೆರಿ ಅವೇರ್ ಆಗಬೇಕಾಗಿರೋದು ನಾವು ಇಲ್ಲಿ ಆ ಮಿಸ್ಟರ್ ಗ್ರೂಪ್ ಅನ್ನೋದ್ ಬಗ್ಗೆ ನಾವು ಜಾಗೃತರಾಗಿರ್ಬೇಕು. ಎರಡನೇದು ಯಾರ್ಯಾರಪ್ಪ ಗುಂಪು ಯಾರಿದ್ದಾರೆ ಅಂತ ಹೇಳಿದ್ರೆ ಆಪರ್ಚುನಿಸ್ಟ್, ಅವಕಾಶವಾದಿ, ಹರಾಸರ್ಸ್ ಅಂತನೂ ನಾವು ಕರೀತೇವೆ. ಯಾರೆಲ್ಲ ಅವಕಾಶವಾದಿಗಳು ಅಂತಂದರೆ ಕೆಲವರು ಇರ್ತಾರೆ, ಅವ್ರಿಗೆ ಗೋಳಿ ಕೊಡೋದೇ ಅವರಿಗೆ ಒಂಥರ ಖುಷಿ. ಅರ್ಥ ಆಯ್ತಾ? ನನ್ನ ಜೊತೆಗೆ ಮೀಟಿಂಗ್ ಬರಬೇಕು ಅಂತಾರೆ. ಅಲ್ಲಿ ನಮ್ದು ಏನು ಕೆಲಸ ಇಲ್ಲ, ಅವ್ರದ್ದೇ ಕೆಲಸ ಇರ್ತದೆ. ನನ್ನ ಜೊತೆ ಬಾಲ ಅಂತಾರಲ್ವಾ, ಹೀಗೆ ನನ್ನ ಜೊತೆಗೆ ಮೀಟಿಂಗ್ ಬರಬೇಕು ಅಂತಾರೆ. ಯು ಸ್ಟೇ ಆಫ್ಟರ್ 5 o'clock, ವಿ ಹ್ಯಾವ್ ಟು ಡಿಸ್ಕಸ್ ಅವರ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಒಬ್ಬಳನ್ನೇ ಕೂರಿಸ್ಕೊಂಡು, ಅರ್ಥ ಆಯ್ತಾ, ಇದು ಮಾಡುತ್ತಲ್ಲ, ದಿಸ್ ಈಸ್ ಆಲ್ಸೋ ಒನ್ ಆಫ್ ಟೈಪ್ ಆಫ್ ದಿ ಸೆಕ್ಷುವಲ್ ಹರಾಸ್ಮೆಂಟ್. ನಾವೇನು ಮಾಡ್ತೀವಿ ಹೇಳಿ, ದೊಡ್ಡವ್ರು ಹೇಳಿದ್ರು ಕೇಳ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ತೇವೆ. ಅದು ಕಾಯ್ದೆ ಇದೆ, ಮಹಿಳೆಯರು 5:15 ಮೇಲೆ ಆಫೀಸಲ್ಲಿ ಇರಬಾರ್ದು, ಹಾಗೆ ಹೀಗೆ ಅಂತೆಲ್ಲವೂ ಇದೆ. ಆದ್ರೂ ಹೇಳ್ಬಿಟ್ಟವ್ರಲ್ಲಪ್ಪ ದೊಡ್ಡವರು ಇರಬೇಕು ಅಂತಂತ ಇಲ್ಲಿ ಅವಕಾಶವನ್ನ ಬಡ್ಕೊಳ್ತಾ ಇರ್ತಾರೆ. ದೇ ಆರ್ ಕ್ರಿಯೇಟಿಂಗ್ ಒನ್ ಸಿಚುಯೇಷನ್ ಟು ಮೀಟ್ ಅಸ್. ಅರ್ಥ ಆಯ್ತಾ? ಇಂಥ ಹರಾಸರ್ಸ್ ಬಗ್ಗೆನೂ ಕೂಡ ನಾವು ಜಾಗೃತರಾಗಿರಬೇಕು. ಇವರೆಲ್ಲರೂ ಕೂಡ ನಮ್ಮ ಭಾವನೆಗಳನ್ನ ವೀಕ್ ಮಾಡ್ಕೊಂಡು ಹೋಗುವಂತ ಮೇನ್, ಈ ಹರಾಸರ್ಸ್ದು ಮೇನ್ ಇಂಟೆನ್ಷನ್ ಅಂತಂದ್ರೆ ಫಸ್ಟ್ ನಮ್ಮ ಭಾವನೆಗಳನ್ನ ಕೊಲ್ಲೋದು, ವೀಕ್ ಮಾಡೋದು, ಮತ್ತೆ ಆ ಕಡೆ ಈ ಕಡೆಗೆ ಇದು ಮಾಡೋ ಕೆಲಸ ಮೊದಲು ಅವರು ಮಾಡ್ತಾ ಇರ್ತಾರೆ. ಒಂಟಿಯಾಗಿ ನಮಗೆ ಸಿಗುವ ಹಾಗೇನೆ ಅವರು ಮಾಡ್ತಾ ಇರ್ತಾರೆ. ಸೊ ಒಂಟಿಯಾಗೆ ಅವ್ರ ಕೈಗೆ ಸಿಗದೆ ಹಾಗೆ ನಮ್ಮನ್ನ ನಾವು ಸಂರಕ್ಷಣೆ ಮಾಡೋದನ್ನು ಕೂಡ ನಾವು ಜಾಗೃತರಾಗಬೇಕು, ಅರಿವನ್ನ ನಾವು ಮಾಡ್ಕೋಬೇಕು. 3 ಪವರ್ ಪ್ಲೇಯರ್ಸ್ ಹರಾಸರ್ಸ್ ಅಂತ ನಾವು ಕರಿತೇವೆ. ಯಾರು ಈ ಪವರ್ ಪ್ಲೇಯರ್ಸು ಅಂತ ಹೇಳ್ತು ಅಂತ ಅಂದ್ರೆ ಎಲ್ಲ ಹೈ ಲೆವೆಲಲ್ಲಿ ಇರೋರು,
ತುಂಬ ಹೈ ಲೆವೆಲಲ್ಲಿ ಇರೋರು ಎಲ್ಲರೂ ಕೂಡ, ಮೇಲ್ಗಡೆ ಇರೋರು ಎಲ್ಲರೂ ಕೂಡ, ನೀವೆಲ್ಲೇ ನೋಡ್ಕೊಂಡು ಬನ್ರಿ, ಹೈ ಪೋಸ್ಟಲ್ಲಿ ಎಲ್ಲರೂ ಕೂಡ ಅವರೇ ಕುತ್ಕೊಂಡಿರ್ತಾರೆ. ನಮಗೆ ಅವ್ರು ಬಿಟ್ಟಿರೋ ಪೋಸ್ಟಲ್ಲಿ ನಾವು ಕುತ್ಕೋಬೇಕಾಗತ್ತೆ. ಇವತ್ತೂ ಕೂಡ ಹಾಗೆ ಇದ್ದೀವಿ. ಹೈ ಪೋಸ್ಟಲ್ಲಿ ಇರುವಂಥವರೆಲ್ಲರೂ ಕೂಡ ಇರ್ತಾರೆ ಪವರ್ ಪ್ಲೇಯರ್ಸು. ನಿಂಗೆ ಪ್ರಮೋಷನ್ ಹಿಡಿದು ಬಿಡ್ತೀನಿ, ಅರ್ಥ ಆಯ್ತಾ, ನಿಂಗೆ ಬೇರೆ ಕಡೆ ಹಾಕ್ಬಿಡ್ತೀನಿ, ಹೀಗೆ ಅಂತಂತಂಟು ಇದು ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ, ಬೆದರಿಕೆಗಳನ್ನ ಹಾಕಿ ನಾವು ಅಲ್ಲಿ ನಮ್ಮ ಮನಸ್ಥಿತಿ ಒಂದು ಆತಂಕ ಮತ್ತು ಭಯವನ್ನ ಉಂಟು ಮಾಡ್ತಾ ಇರ್ತಾರಲ್ವಾ, ಇವರು ಕೂಡ ಒನ್ ಆಫ್ ಟೈಪ್ ಆಫ್ ದಿ ಹರಾಸರ್ಸ್. ನನಗೆ ಕೋಆಪರೇಟ್ ಮಾಡಬೇಕು. ಎಷ್ಟೋ ಹೆಣ್ಣು ಮಕ್ಕಳು ಕೂಡ ನಮ್ಮ ಗಾರ್ಮೆಂಟ್ಸ್ಗಳಲ್ಲಿ ನೋಡಿರ್ಬೋದು, ನಮ್ಮ ಕಾರ್ಮಿಕ ವಲಯದಲ್ಲಿ ನೋಡಿರ್ಬೋದು, ಎಷ್ಟೋ ಹೆಣ್ಣು ಮಕ್ಕಳುಗಳು ಕೂಡ ಇದರಿಂದಾನೆ, ಈ ಪವರ್ ಪ್ಲೇಯರ್ಸ್ ಇಂದಾನೆ ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಒಳಗಡೆ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಸಿಚುಯೇಷನಲ್ ಹರಾಸರ್ಸ್ ಅಂತ ಕರೀತೇವೆ. ಸೊ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಈಗ ಇತ್ತೀಚೆಗೆ ವಿಧಿವೆಯರಾಗಿರ್ತಾರೆ, ಅಪ್ಪನ ಕಳ್ಕೊಂಡಿರ್ತಾರೆ, ಅಮ್ಮನ ಕಳ್ಕೊಂಡಿರ್ತಾರೆ, ಕೌಟುಂಬಿಕದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಮತ್ತೆ ಕೆಲವನ್ನೆಲ್ಲವೂ ಕೂಡ ನಾನು ಮುಂದೆ ಬರಬೇಕು, ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇವೆಲ್ಲವೂ ಇದಿರುತ್ತೆ. ಸೊ ಈ ಸಿಚುಯೇಷನಲ್ ಹರಾಸರ್ಸ್ಗಳನ್ನು ಕೂಡ ಇದನ್ನ ಅವರು ಮೇಡ್ಗುಡ್ ಮಾಡ್ಕೊಂಡಿರ್ತಾರೆ. ಅಯ್ಯೋ ಪಾಪ ನೀವು ವಿಧಿವೆಯರಲ್ವಾ, ಅಯ್ಯೋ ಪಾಪ ನಿಮಗೆ ಅಪ್ಪ ಅಮ್ಮ ಇಲ್ಲಲ್ಲ, ನೀನೊಬ್ಬ ಅನಾಥಿ ಅಲ್ಲ ಅಂತ ಹೇಳ್ಕೊಂಡು ನಮ್ಗೆ ಅನುಕಂಪ ತೋರಿಸುವ ಒಂದು ನಿಟ್ಟಿನಲ್ಲಿ ಬಂದು ಸಹಾಯ 20 ಸರಿ ಫೋನ್ ಮಾಡ್ತಾರೆ. ಮೇಡಮ್ ತಿಂಡಿ ತಿಂದ್ರಾ, ಊಟ ಮಾಡಿದ್ರಾ, ಇವತ್ತು ಯಾಕೋ ಬೇಜಾರಲ್ಲಿದ್ರಿ, ನಿಮ್ಮನ್ನ ನೋಡಕ್ ಆಗ್ತಾ ಇರಲಿಲ್ಲ ಅಂತ ಇವೆಲ್ಲವೂ ಕೂಡ ಸಿಚುಯೇಷನಲ್ ಹರಾಸರ್ಸ್. ಅವ್ರಿಗೇನೂ ಇಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವರೇನೆ ನಮ್ಮ ಬಗ್ಗೆ ಅಷ್ಟು ಕಾಳಜಿ ಕೇಳೋದಿಲ್ಲ. ಬೆಳಗ್ಗೆ ಹೋದಾಗ ತಿಂಡಿ ತಿಂದ್ಯಾ ಒಂದು ಅಷ್ಟು ಕೇಳ್ತಾರೆ, ಅಷ್ಟೇ ಹಾಯ್ ಬಾಯ್ ಅಂತಾರೆ. ಇವರು ಇವತ್ತು ನೀವು ಯಾಕೋ ಬೇಜಾರಲ್ಲಿದ್ದೀರಾ, ನೀವು ಮೊದಲಾಗಿಲ್ಲ, ನೀವು ಯಾಕೆ ಹೀಗಿದ್ದೀರಾ ಅಂತ ಪ್ರತಿ ಒಂದನ್ನು ಕೇಳ್ತಾರೆ. ದೀಸ್ ಆರ್ ದಿ ಸಿಚುಯೇಷನ್. ಆವಾಗ ವಿ ಶುಡ್ ಬಿ ಅಲರ್ಟ್. ನಗ್ತಾ ಇದ್ದಾರೆ. ಇವಾಗ ಜ್ಞಾಪಕ ಬರ್ತಾ ಐತೆ, ಕರೆಕ್ಟ್ ಇವರೆಲ್ಲ ಹೇಳ್ತಾ ಇರೋದು ನಿಜಾನೇ. ನಾವೇನೋ ಅನ್ಕೊಂಡಿರ್ತಾರೆ, ಪಾಪ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ವರ್ಕಿಂಗ್ ಪ್ಲೇಸಲ್ಲಿ ಅಂತಾರೆ. ನೋ, ದಿಸ್ ಆರ್ ದಿ ಸಿಚುಯೇಷನಲ್ ಹರಾಸರ್ಸ್ ಅಂತ ಕರಿತೇವೆ. ಇನ್ನೊಂದು ಕಾನ್ಫಿಡೆನ್ಷಿಯಲ್ ಶೇರಿಂಗು. ನಾವು ಪ್ರತಿಯೊಬ್ಬರು ಬರ್ತಾರೆ, ಬಂದ್ಬಿಟ್ಟು ನಮ್ಮ ಮುಂದೆ ಎಲ್ಲನೂ ಕೂಡ, ಮೇಡಮ್ ನಿಮ್ಗೆ ಮನೆ ಕಟ್ಸ್ಕೊಟ್ಬಿಡ್ತೀವಿ, ನಿಮ್ಗೆ ಅದು ನಿಮ್ಮ ಸಮಸ್ಯೆ ಏನಿದೆ ಹೇಳಿ, ನಾನು ಅದು ಮಾಡಿಸ್ಕೊಬಂದು ಕೊಟ್ಬಿಡ್ತೀನಿ, ಇದು ಮಾಡಿಸ್ಕೊಂಡು ಕೊಟ್ಬಿಡ್ತೀವಿ ಅಂತ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಗೇನ್ ಮಾಡ್ಕೊಂಡು ಹೇಳ್ಕೊಂಡು ನಾವೆಲ್ಲ ಏನ್ ಮಾಡ್ಕೊಳ್ತೀವಿ, ಅವ್ರ ಮುಂದೆ ಎಲ್ಲವೂ ಕೂಡ ಹೇಳ್ಕೊಂಡಿರ್ತೀವಿ. ಸಾರ್ ನನ್ನ ಕತೆ ಕೇಳಿದ್ರೆ ನೀವು ನಿಜವಾಗ್ಲೂ ಹತ್ತು ಬಿಡ್ತೀರಾ ಸಾರ್ ಅಂತ ಹೇಳ್ಬಿಟ್ಟು ನಮ್ಮ ಕತೆ ಎಲ್ಲವೂ ಕೂಡ ಹೇಳಿ ಏನ್ ಮಾಡ್ತೀವಿ, ನಮ್ಮ ತನ ಎಲ್ಲವೂ ಕೂಡ ಹೌದು, ಅಯ್ಯೋ ಮೇಡಮ್ ನಿಮ್ಗೆ ಇಷ್ಟು ಕಷ್ಟನಾ, ಇದನಾ, ಹಾಗೆ ಹೀಗೆ ಅಂತ ಹೇಳಿ ನಂತರ ಏನ್ ಮಾಡ್ತಾರೆ, ನಮ್ದು ಏನು ಕಾನ್ಫಿಡೆನ್ಸ್ ಇತ್ತೋ, ಗೌಪ್ಯವಾಗಿ ನನ್ನ ಜೀವನದಲ್ಲಿ ಏನಿತ್ತೋ ಎಲ್ಲವೂ ಕೂಡ ಬಿಟ್ಕೊಟ್ಟಾದ್ಮೇಲೆ, ಪಬ್ಲಿಕ್ ಆದ ಮೇಲೆ ಅವರು ನಮ್ಮನ್ನ ಬ್ಲ್ಯಾಕ್ ಮೇಲ್ಗಳನ್ನ ಮಾಡ್ತಾರೆ, ತಮ್ಮತನಕ್ಕೆ ಅವರು ಉಪಯೋಗಿಸ್ಕೊಳ್ತಾರೆ ಸ್ನೇಹಿತರೆ. ಸೊ ಇದಕ್ಕೆಲ್ಲವಕ್ಕೂ ಕಾರಣ ಯಾರಪ್ಪ ಕಾರಣ? ಅವ್ರಿಗೂ ನಾವು ಬೈತಿರಲ್ಲ, ಒಬ್ಬ ಲೈಂಗಿಕ ದೌರ್ಜನ್ಯ ಮಾಡಿದ್ರು, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ನಿಮ್ ಕಷ್ಟ ಹೇಳಿ ಅಂತ ಹೇಳಿದ್ರಾ? ಏನೂ ಇಲ್ಲಪ್ಪ. ಎಲ್ಲರೂ ಇನ್ನೊಬ್ರನ್ನ ಅಯ್ಯೋ ಸರ್ ನಮ್ಮ ತಂದೆ ಇದ್ದಂಗೆ ಸರ್ ನೀವು ಅಂತ ಆ ಪಟ್ಟನೂ ಕೊಟ್ಬಿಟ್ಟಿರ್ತೀವಿ, ಫಾದರ್ ಮದರ್ ವುಡ್ನು ಕೊಟ್ಬಿಟ್ಟಿರ್ತೀವಿ, ನೀವು ನಮ್ಮ ಅಮ್ಮ ಇದ್ದಾಗೆ ಅಂತನೂ ಕೊಟ್ಟೋಗಿರ್ತೀವಿ. ಆ ಕ್ಷಣದಲ್ಲಿ ಯಾರು ನಮ್ಮ ಅಪ್ಪ ಅಮ್ಮನ ಬಿಟ್ರೆ ಇನ್ ಯಾರು ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ, ಯಾರು ಅಮ್ಮ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾರು ಅಣ್ಣ ಆಗಕ್ಕೆ ಸಾಧ್ಯ ಇಲ್ಲ, ಯಾರು ತಮ್ಮ ಆಗಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದು ನಮ್ಗೆ ಗೊತ್ತಿದೆ, ಮೂಲ ಗ್ರಾಸ್ ರೂಟ್ ಏನು ಅಂತ ಗೊತ್ತಿದ್ರೂ ಕೂಡ ನಾವು ವಿದ್ಯಾವಂತ ಮಹಿಳೆಯರು, ತುಂಬ ಸುಸಂಸ್ಕೃತವಂತ ಮಹಿಳೆಯರು, ಹೆಚ್ಚು ಪದವಿಯನ್ನು ಹೊಂದಿರೋ ಹೆಣ್ಣುಮಕ್ಕಳು ಯಾಕೆ ನಾವು ಹೀಗೆ ಬಲಿ ಆಗ್ತಾ ಇದ್ದೀವಿ ಅಂತಂದ್ರೆ, ಇಂಡೈರೆಕ್ಟ್ಲಿ ವಿ ಆರ್ ದಿ ರೆಸ್ಪಾನ್ಸಿಬಲ್, ವಿ ಲೀವ್ ಎವ್ರಿಥಿಂಗ್. ಅರ್ಥ ಆಯ್ತಾ? ಇವತ್ತು ಸ್ಟೇಟಸ್ ಅಲ್ಲಿ ನೋಡ್ರಿ, ನಮ್ದು ಮೇಲ್ ಕಾಂಟ್ಯಾಕ್ಟ್ಸ್ಗಳೆಲ್ಲವೂ ಇರುತ್ತದೆ, ಅಲ್ಲಿ ಅವರು ಅಷ್ಟೋ ಇಷ್ಟೋ ಒಂದು ಇದು ಹಾಕೊಂಡಿರ್ತಾರೆ, ಯಾವುದೋ ಒಂದು ಹಾಡುಗಳು ಅವು ಇವು ಹಾಕೊಂಡಿರ್ತವೆ ಅಷ್ಟೇನೆ. ನಾವು ನೋಡ್ರಿ ಎಲ್ಲ ಥರದ್ದು ಸ್ಟೇಟಸ್ನಲ್ಲಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾನು ಇಂದು ಇಲ್ಲೇ ಇದ್ದೀನಿ, ಹೀಗೆ ಇದ್ದೀನಿ, ಇದೇನೇ ಮಾಡ್ತಾ ಇದ್ದೀನಿ. ಕೊನೆಗೆ ಎಲ್ಲಿವರೆಗಂಟ ಬಂದಿರ್ತೀವಿ ಅಂದ್ರೆ ಮನೇಲಿ ಮಾಡಿರೋ ಅಡುಗೆನೂ ಕೂಡ ತಟ್ಟೆಲಿ ಹಾಕಿ ಸ್ಟೇಟಸ್ ಅಲ್ಲಿ ಹಾಕ್ತಾ ಇದ್ದೀವಿ.
ಸೊ ಎವ್ರಿಥಿಂಗ್ ಈಸ್ ಪಬ್ಲಿಕ್ ಆದಾಗ ಏನಾಗುತ್ತೆ? ಗೌಪ್ಯತೆ ಅನ್ನೋದು ಒಂದು ಹೆಣ್ಣಿಗೆ ಏನು ಆ ಗೌಪ್ಯತೆ ಅನ್ನತ್ತೇನೆ ಅವಳಿಗೆ ಶ್ರೀರಕ್ಷೆ. ನಾವು ಆ ಗೌಪ್ಯತೆನೇ ಕಾಪಾಡ್ಕೊಳ್ದೆ ಎಲ್ಲವೂ ಕೂಡ ಪಬ್ಲಿಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನನಗೆ ದೌರ್ಜನ್ಯ ಆಗ್ತಾ ಇದೆ ಅಂತಂದರೆ ನಮ್ಮ ಗೌಪ್ಯತೆಯನ್ನು ಬಹಿರಂಗ ಪಡಿಸ್ಕೊಂಡು ದೌರ್ಜನ್ಯ ಮಾಡೋದೇನೋ ಒಂದು ಮೇನ್ ಬಂಡವಾಳ ಹಾಕ್ಕೊಂಡಿದ್ದಾಗ ಸ್ನೇಹಿತರೆ, ನಾವು ಯಾವಾಗ ಅಲರ್ಟ್ ಆಗಿರಬೇಕು? ಸೊ ಈ ಹರಾಸರ್ಸ್ ಬಗ್ಗೆ ನಾವು ಹೆಚ್ಚು ನಾವು ಅಲರ್ಟ್ ಆಗಿರಬೇಕು. ಅವ್ರು ಮಾತನಾಡುವಂಥ ಬಣ್ಣಗಳ ಮಾತುಗಳಿಗೆ ನಾವು ಸೋಲ್ಬಾರ್ದು, ಅವರು ತೋರಿಸುವಂಥ ಅನುಕಂಪಗಳಿಗೆ ನಾವು ಇದು ಮಾಡಬಾರ್ದು. ಹಾಗಂತ ನಾವು ಎಲ್ಲರೂ ಕೂಡ ಒಂದೇ ಮಾಡೋಕ್ಕಾಗೋದಿಲ್ಲ, ಅರ್ಥ ಆಯ್ತಾ? ಯಾರೋ ಒಬ್ರು ಇರ್ತಾರೆ. ಸೊ ಐಡೆಂಟಿಫಿಕೇಶನಲ್ಲಿ ನಾವು ರಾಂಗ್ ಆಗಬಾರ್ದು. ಸೊ ಎಲ್ಲದಕ್ಕೂ ಕೂಡ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು. ಹೀಗೆ ಈ ನಮ್ಮನ್ನು ಭಾವನಾತ್ಮಕವಾಗಿ ವೀಕ್ ಮಾಡುವಂಥ ಹರಾಸರ್ಸ್ಗಳಿಂದನೇ ಹೆಣ್ಣು ಮಕ್ಕಳಿಗೆ ವರ್ಕಿಂಗ್ ಪ್ಲೇಸಲ್ಲಿ ಲೈಂಗಿಕ ದೌರ್ಜನ್ಯ ಹೆಚ್ಚು ಆಗ್ತಾ ಇರೋದು. ಅದಕ್ಕಾಗಿ ನಮಗೆ ಶಕ್ತಿ, ಮೇಡಮ್ ಹೇಳ್ದಂಗೆ ಹೆಣ್ಣು ಅಂದರೆ ಒಂದು ಶಕ್ತಿ ಇದೆ, ಅಗಾಧವಾದ ಒಂದು ಶಕ್ತಿ ಇದೆ, ಏನು ಬೇಕಾದ್ರೂ ಸಾಧನೆ ಮಾಡುವಂಥ ಆತ್ಮವಿಶ್ವಾಸ ಇದೆ, ಎಲ್ಲವೂ ಇದೆ. ಆದರೆ ನಮ್ಮಲ್ಲಿ ಇರುವಂಥ ಒಂದೇ ಒಂದು ವೀಕ್ನೆಸ್ಸು ಭಾವನೆಗಳಿದೆ ಅಲ್ಲ, ಆ ಭಾವನೆಗಳನ್ನ ವೀಕ್ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಇವತ್ತು ಬರಲಿ, ಮಾಡ್ತೀನಿ, ತೋರಿಸ್ಬಿಡ್ತೀನಿ, 2 ಪೀಸ್ ಮಾಡಿಬಿಡ್ತೀನಿ ಅಂತ ನಾವು ಕುದೀತಾ ಇರ್ತೀವಿ. ಬಂದ ತಕ್ಷಣನೇ ಏನು ಊಟ ಮಾಡಿದ್ರಾ, ಸರಿಯಾಗಿತ್ತ ಅಂತ ಯಾವಾಗ ಭಾವನೆಗಳಿಗೆ ಇಟ್ಟು ಮಾಡ್ತಾರೋ ಎಲ್ಲವೂ ಕೂಡ ಅಲ್ಲೇ ಹೊರಟ್ಬಿಡ್ತೀವಿ. ನಮ್ಮ ಮೇಲೆ ಆಗಿರುವಂಥ ದೌರ್ಜನ್ಯಗಳು, ನೋವುಗಳು ಎಲ್ಲವೂ ಕೂಡ ನಾವು ಮರೆತು ಬಿಡ್ತೇವೆ. ಸೊ ಇವಾಗ ನಾವು ಏನಾಗಬೇಕು ಅಂತ ಅಂದರೆ ವಿ ಶುಡ್ ಬಿ ಇಮೋಷನಲಿ ಸ್ಟ್ರಾಂಗ್ ಆಗಬೇಕು. ಇಮೋಷನಲಿ ಭಾವನೆ ಬೇರೆನೆ, ಭಾವನೆನೇ ಬೇರೆ. ಸೊ ಇಮೋಷನಲಿ ಇವಾಗ ಇಮೋಷನಲ್ ಆಗಿ ಅವರು ಹರಾಸ್ ಮಾಡೋಕ್ಕೆ ಹರಾಸರ್ಸ್ಗಳು ಉಟ್ಕೊಂಡಿರೋದ್ರಿಂದ ಅವರು ಅಂತಹ ದೌರ್ಜನ್ಯ ಮಾಡುವಂಥವ್ರ ಬಗ್ಗೆ ನಾವು ಹೆಚ್ಚು ಜಾಗೃತರಾಗಿರಬೇಕು. ಅವರು ಮಾಡುವಂತಹ ಬಣ್ಣದ ಆಟಗಳು ಇವೆಲ್ಲವೂ ಕೂಡ ಕ್ಷಣಿಕ, ಅರ್ಥ ಆಯ್ತಾ? ನಿಮ್ನ ಒಂದ್ಸರಿ ಯೂಸ್ ಆಯ್ತು ಅಂತಂದ್ರೆ ದೇ ವಿಲ್ ಫ್ಲೈ, ದೇ ಆರ್ ದಿ ಬಟರ್ಫ್ಲೈ ಹರಾಸರ್ಸ್ ಅಂತ ಕರಿತೇವೆ. ಇವತ್ತು ಇಲ್ಲಿ, ನಾಳೆ ಇಲ್ಲಿ ಕಾವೇರಿ ಸಭಾಂಗಣದಲ್ಲೂ ನೀನು ಬ್ಯೂಟಿಫುಲ್ ಅಂತ ಹೇಳಿರ್ತಾರೆ. ಇನ್ನೊಂದು ಅಲ್ಲಿಗೂ ಹೋದ್ರೂ ಕೂಡ ಅಲ್ಲೂ ಒಬ್ರಿಗೆ ಇವ್ರು ವೆರಿ 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 ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲೆಲ್ಲಿ KSO ಇಲ್ಲಿ ಎಷ್ಟು ಸಭಾಂಗಣ ಇದೆಯೋ ಅಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ಎಲ್ಲ ಹುಡುಗಿರಿಗೂ ಕೂಡ ಇವ್ರು ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ತಾರೆ. ಆದ್ರೆ ನಾವೇನು ಅನ್ಕೊಂಡಿರ್ತೀವಿ? ನಮಗೆ ಮಾತ್ರ ಹೇಳಿರೋದು, ಅಲ್ಲೇ ಬಿದ್ದೋಗಿರ್ತೀವಿ. ಸೊ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಇನ್ ದಿಸ್ ಟೈಪ್ ಆಫ್ ಹರಾಸರ್ಸ್ ಇನ್ ಅವರ್ ವರ್ಕಿಂಗ್ ಪ್ಲೇಸ್. ಸೊ ಇಲ್ಲಿ ಏನಾಗಿರಬೇಕು ಅಂತಂದರೆ ಯಾವುದೇ ಒಳ್ಳೆಯ ಮಾತುಗಳಿಗೂ ಕೂಡ ನಾವು ಕೂಗಬಾರ್ದು, ಮತ್ತು ಅದಕ್ಕೆ ನಾವು ಅವಕಾಶಗಳನ್ನು ಕೂಡ ಕೊಡಬಾರ್ದು. ಹಾಗಾದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲಸಕ್ಕೆ ಮಾತ್ರ. ಹಾಗಾದರೆ ಮಾನವೀಯ ಮೌಲ್ಯಗಳು ಅದು ಇದು ಅಂತಂದರೆ ಎಲ್ಲೂ ಮಾನವೀಯ ಮೌಲ್ಯಗಳು ಅಂತಂದರೆ ವರ್ಕಿಂಗ್ ಬೆಳಗ್ಗೆ 9 to 5 ಏನಿದೆಯೇನ್ರಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಅವೆಲ್ಲವೂ ಬಿಟ್ಟು ನಾವೇನು ಮಾಡ್ತೀವಿ? ಮನೇಲಿ ಚರ್ಚೆ ಆಗಿರೋ ವಿಷಯ ಚರ್ಚೆ ಆಗಕ್ಕೆ ಮತ್ತು ಯೋಚನೆ ಮಾಡದೆ ಇರೋದೆಲ್ಲವೂ ಕೂಡ ನಾವು ಕಚೇರಿಗಳಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ಮಾಡಿದಾಗ, ಈಗ ನೋಡಿ ಗಾರ್ಮೆಂಟ್ಸಲ್ಲಿ ನಾನು ಒಂದು ಹೆಣ್ಮಗಳಿಗೆ ಹಾಗೆ ಹೇಳ್ತಂದ್ರು, ಒಂದು ಎಷ್ಟೋ ಜನ ಆ ಹುಡುಗಿಗೆ ಎಲ್ಲವೂ ಕೂಡ ಅಲ್ಲಿರುವಂಥ ಎಲ್ಲ ಪುರುಷರೆಲ್ಲರೂ ಕೂಡ ಅವಳಿಗೆ ಅತ್ಯಾಚಾರವನ್ನು ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಈಗ ಇತ್ತೀಚೆಗೆ ಮಹಿಳಾ ಕಾಯ್ದೆ ಅನ್ವಯದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ಇಟ್ಕೊಂಡು ಅವರು ಶಿಕ್ಷೆಯನ್ನು ಕೂಡ ಆಯಿತು. ಆ ಎಮ್ಮನಿಗೆ ಹೇಳಿದೆ, ನೀನು ಗಾರ್ಮೆಂಟ್ಸ್ಗೆ ಎಂಟ್ರಿ ಅದೆಯಲ್ಲ, ನಿನ್ಗೇನು ಇಲ್ಲ ಮೇಡಮ್ ಎಲ್ಲರೂ ಬಂದು ಏನಾಯ್ತು, ಅಯ್ಯೋ ನನ್ನ ಗಂಡ ಸರಿಗಿಲ್ಲ ಅಂತ ಹೇಳ್ಕೊಂಡು ಬಂದೆ ಮೇಡಮ್ ಅಂತ ಅಂದರು. ಆವಾಗ ಏನು ಮಾಡಿದ್ರು ಹೇಳ್ರಿ? ಅವು ಹೇಳ್ಕೊಂಡು ಬಂದಿರೋದವಳು ಅವೆಲ್ಲ ವೀಕ್ನೆಸ್ಸು ಇವರೆಲ್ಲರೂ ಕೂಡ ಕ್ಯಾಶ್ ಮಾಡಿಕೊಂಡ್ರು. ಸೊ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಡೆ ಆಗಬೇಕಂದ್ರೆ ಎಲ್ಲೋ ಪರೋಕ್ಷವಾಗಿ ಒಂದು ಹೆಣ್ಣೇ ಕಾರಣ ಆಗಿರ್ತದೆ. ಸೊ ಆ ಹೆಣ್ಣು ಮಕ್ಕಳು ನೀವು ನಿಮ್ಮತನನ, ನಿಮ್ಮ ಗೌಪ್ಯತೆಯನ್ನು ನಿಮ್ಮ ಮನೆಯವರಿಗೆ ಅಲ್ಲೂ ಕೂಡ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮಲ್ಲಿರುವಂಥ ಅಲ್ಲೇ ಅನಾಲಿಸಿಸ್ ಮಾಡಿಕೊಂಡು ಅಲ್ಲೇ ನಿಮ್ಮ ವಿಮರ್ಶೆಯನ್ನು ಮಾಡಿಕೊಂಡು ನಿಮ್ಮತನದಲ್ಲೇ ಉಳಿಸ್ಕೊಂಡು ಹೋದರೆ ಬಹಳ
ಒಳ್ಳೆಯದು. ಈ ಮೈಂಡ್ ಗೇಮ್ಸ್ ಆಡೋರು ಅಂತ ನಾವು ಕರಿತೇವೆ ಅವರಿಗೆ. ನಮ್ಮ ಮನಸ್ಸಿನ ಜೊತೆಯಲ್ಲಿ ಆಟ ಆಡುವವ್ರನ್ನ ಇವಾಗ ನಾವು ಅರಾಸರ್ಸ್ ಅಂತ ಕೇಳ್ತೇವೆ. ಸೊ ಇತ್ತೀಚೆಗೆ ವರ್ಕಿಂಗ್ ಪ್ಲೇಸಲ್ಲಿ ಈ ಮೈಂಡ್ ಗೇಮರ್ ಅಂತ ಇರ್ತಾರಲ್ಲ, ಇವ್ರ ಬಗ್ಗೆ ನಾವು ಹೆಚ್ಚು ಜಾಗೃತರಾಗಿರಬೇಕು ಸ್ನೇಹಿತರೆ. ನೆಕ್ಸ್ಟು ಇವೆಲ್ಲವೂ ಕೂಡ ನಮಗೆ ಆಗ್ತಾ ಇದೆ, ಇವೆಲ್ಲವೂ ನಡೀತಾ ಇದೆ ಅಂತ ಹೇಳಿದಾಗ ನಮ್ಮಲ್ಲಿ ಯಾವುದೋ ನಮ್ಮ ಸ್ತ್ರೀಗೆ ಅನ್ವಯ ಆಗಿರುವಂಥ ಕೆಲವು ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ಯಾವುದು ಹಕ್ಕುಗಳು ಉಲ್ಲಂಘನೆ ಆಗ್ತದೆ, ವಿಚ್ ಆರ್ ದ ರೈಟ್ಸ್ ನಮಗೆ ಉಲ್ಲಂಘನೆಗಳಾಗ್ತಾ ಇವೆ ಅಂತಂದರೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 19 1G ಆ್ಯಂಡ್ ಆರ್ಟಿಕಲ್ 21 ಹೆಚ್ಚು ವೈಲೇಟ್ ಆಗ್ತಾ ಇದೆ. ಏನಕ್ಕೆ ಇವು ಉಲ್ಲಂಘನೆಗಳಾಗ್ತಾ ಇದೆ? ಏನು ಈ ಆರ್ಟಿಕಲ್ 14 ಅಂತ ಅಂದರೆ ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಮಾನತೆಯನ್ನ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವ್ರೇನು ಕೊಡಬೇಕಾಗಿಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಇರೋದ್ರಿಂದ ನಮಗೆ ಸಮಾನತೆ ಇದೆ. ನಾವು ಅದಕ್ಕೋಸ್ಕರ ನಮ್ಮದೇ ಆದ ಒಂದು ಸೆಲ್ ಇದೆ, ಆ ಸೆಲ್ಲಿಗೆ ನಾವು ಹೋಗಿ ದೂರನ್ನು ಕೊಡ್ಬೋದು. ಎಲ್ಲಿ ಈಕ್ವಾಲಿಟಿಯನ್ನು ಬರೋದಿಲ್ವೋ ಅಲ್ಲಿ ನಾವು ಸೆಲ್ಲಿಗೆ ನಾವು ದೂರನ್ನು ಕೊಡ್ಬೋದು. ಈ ಆರ್ಟಿಕಲ್ 14, ಆರ್ಟಿಕಲ್ 15 ಏನನ್ನ ಹೇಳ್ತಂದ್ರೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಲಿಂಗ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇನೆ. ಆದರೆ ಇಲ್ಲೂ ಕೂಡ ನಮಗೆ ಡಿಸ್ಕ್ರಿಮಿನೇಷನ್ಸು ಆಗ್ತಾ ಇದೆ. ಅದು ಡಿಸ್ಕ್ರಿಮಿನೇಟ್ ಆಗದೇ ಇದ್ದಾಗೆ ನಾವೆಲ್ಲರೂ ಕೂಡ ಒಂದು ಇದೇ ಆದ ಒಂದು ವೇದಿಕೆಯಲ್ಲಿ ಕುತ್ಕೋಬೇಕು, ಚರ್ಚೆಯನ್ನು ನಾವು ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟು ಆರ್ಟಿಕಲ್ 1G ಇದೇನು ಹೇಳುತ್ತೆ ಅಂತ ಅಂದರೆ ಪ್ರತಿಯೊಂದು ಹೆಣ್ಣು ಮಗಳಿಗೂ ಕೂಡ ಜೀವಿಸುವಂಥ ಹಕ್ಕಿರುತ್ತೆ, ಬದುಕುವಂಥ ಹಕ್ಕಿರ್ತದೆ. ಬದುಕಬೇಕು, ಅವಳು ಜೀವಿಸಬೇಕು ಅಂತ ಹೇಳಿದ್ರೆ ಅವಳು ದುಡಿಬೇಕು, ಆರ್ಥಿಕವಾಗಿ ಅವಳು ಸ್ಟ್ರಾಂಗ್ ಆಗಬೇಕು. ಸೊ ಅದಕ್ಕಾಗಿ ಅವಳು ಕೆಲಸಕ್ಕಾಗಿ ಅವಳು ಬರಬೇಕು. ಆ ಕೆಲಸಕ್ಕಾಗಿ ಬರಬೇಕಾದಾಗ ಅವಳು ಒಂದು ಸುರಕ್ಷತೆಯನ್ನ ಕಾಪಾಡ್ಕೋಬೇಕಾಗತ್ತೆ, ಅವಳಿಗೊಂದು ಎನ್ವಿರಾನ್ಮೆಂಟ್ ಕೊಡಬೇಕು ಅಂತ ಹೇಳಿ ಈ ಬಾಶ್ 2013 ಆಕ್ಟ್ ಆಗಿ ಕನ್ವರ್ಟ್ ಆಗಿ ಇವತ್ತು ನಮ್ಮೆಲ್ಲರೂ ಕೂಡ ಈ ಇದರಲ್ಲಿ ಮಾಡ್ಬೋದು. ಈ ಆಕ್ಟ್ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳಿದಾಗ ಯಾವ ಸಂಸ್ಥೆಯಲ್ಲಿ 10ಕ್ಕಿಂತ ಹೆಚ್ಚು ಹೆಣ್ಮಕ್ಳು ಇರ್ತಾರೋ ಅಲ್ಲಿ ಒಂದು ಇಂಟರ್ನಲ್ ಆಂತರಿಕ ದೂರು ಸಮಿತಿ ಅಂತ ಒಂದು ಮಾಡ್ಕೋಬೇಕು. ಹಾಗಾದ್ರೆ ಒಂದೊಂದೇ ಇರ್ತಾರೆ. ಈಗ ನನ್ನ ಆಫೀಸ್ಗೆ ಹೋಯ್ತು ಅಂದ್ರೆ ಎಲ್ಲರೂ ಪುರುಷರೇ, ನಾನು ಒಬ್ಳೆ ಲೇಡೀಸ್ ಅಪ್ಪ. ಈಗ ನಾನು ಯಾರಿಗೂ ಹೋಗಿ ಕೊಡ್ಲಿ? ನಾನು ಒಬ್ಳೇನೆ ಅಲ್ಲಿ. ಈಗ ನಾನು ಏನು ಮಾಡಲಿ ಅಂತ ಹೇಳಿದ್ರೆ ಅದು ಇವಾಗ ಪ್ರತಿ ಜಿಲ್ಲೆಯಲ್ಲಿ ಲೋಕಲ್ ಕಮಿಟಿ ಅಂತ ಇರುತ್ತೆ. ಆ ಲೋಕಲ್ ಕಮಿಟಿಗೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರ್ತಾರೆ. ಅವ್ರಿಗೆ ನಾವು ಹೋಗಿ ದೂರನ್ನು ಕೊಡಬಹುದು ಈ ಪಾಶ್ ಆಕ್ಟ್ ಪ್ರಕಾರ. ಇದು ಏನಪ್ಪ ಇದು ಅಂತ ಹೇಳಿದ್ರೆ ಈ ಕಮಿಟಿಯಲ್ಲಿ ಸದಸ್ಯರು ಇರ್ತಾರೆ, ಎಲ್ಲವೂ ಇರ್ತಾರೆ. ಅವ್ರು ಬಂದು ಇವು ಎಲ್ಲವೂ ಕೂಡ ಈ ಆಂತರಿಕ ದೂರು ಕಮಿಟಿ ಮತ್ತು ಈ ಲೋಕಲ್ ಇದಕ್ಕೆಲ್ಲವೂ ಕೂಡ ಇಟ್ ಕಮ್ಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂತ ಇರುತ್ತೆ. ಸೊ ಆ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳು ಈ ಒಂದು ಸಮಿತಿಯನ್ನ ಕವರ್ನ ಮಾಡ್ತಾರೆ ಮತ್ತು ನಿರ್ವಹಣೆಯನ್ನು ಕೂಡ ಮಾಡ್ತಾರೆ. ಸೊ ಇಲ್ಲಿ ಅವರು ಪ್ರತಿ ಎಲ್ಲವೂ ಕೂಡ ಕೇವಲ ಇದು ಗವರ್ನಮೆಂಟ್ ಸೆಕ್ಟರಲ್ಲೇ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ಸ್ಗಳಲ್ಲಿ ಮಾಡಬೇಕು, ಎಲ್ಲ ಯಾವುದೇ ಒಂದು ವಾಲಂಟ್ರಿ ಆಗಿರ್ಬೋದು, ಕಾಂಟ್ರಾಕ್ಟ್ ಬೇಸಸ್ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಯಾವುದೇ ಆಗಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಎಲ್ಲಿ ಮಹಿಳೆ ಮನೆಯಿಂದ ಹೊರಗಡೆ ಬಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೋ ಅಲ್ಲೆಲ್ಲವೂ ಕೂಡ ಅವಳಿಗೆ ಒಂದು ಗೌರವಧನ ಬರದೇ ಇರಲಿ, ಆರ್ಥಿಕ ಸೌಲಭ್ಯ ಸಿಗದೆ ಹೋಗ್ಲಿ, ಅವಳು ಎಲ್ಲಿ ದುಡಿಮೆ ಅಂತ ಎಲ್ಲಿ ತೊಡಗಿಸ್ಕೊಂಡಿರ್ತಾಳೋ ಅಲ್ಲೆಲ್ಲವೂ ಕೂಡ ಈ ಕಾಯ್ದೆ ಕೆಲಸವನ್ನ ಮಾಡುತ್ತೆ. ಸೊ ಇದನ್ನ ಕೊಡ್ಬೋದು. ಈ ಕಾರ್ಮಿಕ ಇಲಾಖೆಯಲ್ಲಿ ಮನೆ ಕೆಲ್ಸಕ್ಕೆ ಬರ್ತಾ ಇರ್ತಾಳೆ, ಸೊ ಅಲ್ಲಿ ಅವಳಿಗೆ ಮಾಲೀಕನಿಂದ ಅವಳಿಗೆ ಅಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಸೊ ಅವಳು ಯಾರಿಗೆ ದೂರು ಕೊಡಬೇಕು ಅಂತ ಹೇಳಿದ್ರೆ ಲೋಕಲ್ ಕಮಿಟಿಗೆ ಕೊಡಬಹುದು. ಹಾಗಾದ್ರೆ ಅವಳಿಗೆ ಲೋಕಲ್ ಕಮಿಟಿ DC ಆಫೀಸ್ಗೆ ಬರಬೇಕು, ಕೊಡಕ್ಕಾಗೋದಿಲ್ಲ ಅಂದ್ರೆ ಅವಳು ಸಮೀಪ ಇರುವಂತಹ ಪೊಲೀಸ್ ಠಾಣೆಯಲ್ಲಿ ಅವಳು ದೂರನ್ನ ದಾಖಲು ಮಾಡಬಹುದು. ಸೊ ಅಲ್ಲೂ ಕೂಡ ಇದನ್ನ ದಾಖಲನ್ನ ಮಾಡ್ಕೊಳ್ತಾರೆ. ಸೊ ವಿಮೆನ್ ಮಾಡೆಸ್ಟಿಗೆ ಯಾವುದೇ ಒಂದು ಧಕ್ಕೆ ಬಂದ್ರೂ ಕೂಡ ಕಾನೂನು ರಕ್ಷಣೆಗೆ ಇದೆ. ಮಹಿಳಾ ರಕ್ಷಣಾ ಕಾಯ್ದೆಗಳು ಅಂತ ಸುಮಾರು
ಒಂದು 25 ರಕ್ಷಣಾ ಕಾಯ್ದೆಗಳಿದೆ ನಮಗೆ. ಅದರಲ್ಲೂ ಕೂಡ 354, 509 ಇವೆಲ್ಲವೂ ಕೂಡ ನಮ್ಮನ್ನ ರಕ್ಷಣೆ ಮಾಡುವಂತ ಕಾಯ್ದೆಗಳಿರ್ತದೆ. ಯಾವುದೇ ಮಹಿಳಾ ಒಂದು ಗೌರವಕ್ಕಾಗ್ಲಿ ಅವಳ ಒಂದು ನಿಲುವುಕ್ಕಾಗಿ ಧಕ್ಕೆ ಬಂತು ಅಂತ ಅಂದ್ರೆ ಕಾನೂನಾತ್ಮಕವಾಗಿ ಇದನ್ನ ತಗೋಬಹುದು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಪ್ರತಿ ಉದ್ಯೋಗ ಸ್ಥಳದಲ್ಲಿ ಪ್ರತಿ ವರ್ಷನೂ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಪಾಶ್ 2013 ಆಕ್ಟ್ ಹೇಳುತ್ತೆ. ಸೊ ಇಲ್ಲಿ ಈ ಕಾರ್ಯಾಗಾರ ಎಲ್ಲವೂ ಕೂಡ ಯಾವ್ದ್ರಲ್ಲಿ ನಡೀತಾ ಇದೆ ಅಂತಂದ್ರೆ ಪಾಶ್ 2013 ಸೊ ಎವ್ರಿ ವಿಮೆನ್ ಎಂಪ್ಲಾಯಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವು ಕೂಡ ನಮ್ಮ ಪಾಶ್ 2013 ಇದರಲ್ಲೇನೆ ನಡೀತಾ ಇದೆ. ಸೊ ಇಲ್ಲಿ ಎಕ್ಸ್ಟೆಂಡೆಡ್ ವರ್ಕ್ ಪ್ಲೇಸ್ ಅಂತಂದ್ರೆ ಈಗ ವರ್ಕ್ ಫ್ರಮ್ ಹೋಮ್ ಅಂತಾನು ಕೂಡ ಇದೆ. ಇವಾಗ ಎಕ್ಸ್ಟೆಂಡೆಡ್ ವರ್ಕ್ ಪ್ಲೇಸ್ ಅಂತ ಇದೆ. ಸೊ ಎಕ್ಸ್ಟೆಂಡೆಡ್ ವರ್ಕ್ ಪ್ಲೇಸ್ ಅಲ್ಲೆಲ್ಲವೂ ಕೂಡ ಈ ಕಾಯ್ದೆ ಅನ್ವಯ ಆಗುತ್ತೆ. ಸೊ ಅಲ್ಲೂ ಕೂಡ ಈಗ ಸೆಕ್ಸುವಲ್ ಹರಾಸ್ಮೆಂಟ್ಸ್ಗಳು ಆಗ್ತಾ ಇರ್ತವೆ. ಸೊ ಇಲ್ಲೂ ಕೂಡ ಅಲ್ಲೇ ಆಫೀಸಲ್ಲೇ ಹೋಗಿ ಕೆಲಸ ಮಾಡಬೇಕು, ಇಲ್ಲೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಯಾವುದಾಗಲಿ ವರ್ಬಲ್ ಸೆಕ್ಸುವಲಿ ವರ್ಬಲ್ ಆಗಿ ಮಾತಾಡಿರ್ಬೋದು, ಫಿಸಿಕಲ್ ಕಾಂಟ್ಯಾಕ್ಟ್ಸ್ಗಳಾಗಿರ್ಬೋದು, ಕಲರ್ ರಿಮಾರ್ಕ್ಸ್ಗಳಾಗಿರ್ಬೋದು, ಫ್ರೋನೋಗ್ರಫಿಗಳಾಗಿರಬಹುದು. ಹೀಗೇನೆ ಅವಳ ಮನಸ್ಥಿತಿಗೆ, ಅವಳ ಒಂದು ಮಹಿಳೆಯ ಮನಸ್ಥಿತಿಗೆ ಒಂದು ಲೈಂಗಿಕವಾಗಿ ಅವಳಿಗೆ ಏನಾದ್ರೂ ಒಂದು ನೋವು ಆಯ್ತು ಅಂದ್ರೂ ಕೂಡ ಇದನ್ನ ನಾವು ಪರಿಗಣಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಕಂಪ್ಲೇಂಟ್ ಲಾಡ್ಜ್ ಆಗ್ತದೆ. ಸೆಕ್ಷನ್ 4D ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆದ ತಕ್ಷಣನೇ ಇದು ವಿತಿನ್ 90 days ಅಲ್ಲಿ ಈ ಕಂಪ್ಲೇಂಟ್ ನ ಅವರು ಕುಲಂಕುಷವಾಗಿ ಚರ್ಚಿಸಿ ಇದಕ್ಕೊಂದು ಪರಿಹಾರವನ್ನ ನೀಡಬೇಕಾಗತ್ತೆ. ಇದೇನು ತುಂಬಾ ದಿನ ತಗೊಳ್ಳೋಂಗಿಲ್ಲ. ವಿತಿನ್ 90 days ಅದನ್ನು ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಅಲ್ಲಿಯ ಪರಿಸ್ಥಿತಿ ಯಾರ್ದು ತಪ್ಪಿದೆ ಏನಿದೆ ಅಂತೆಲ್ಲೂ ಕೂಡ ಕುಲಂಕುಷವಾಗಿ ನೋಡ್ತಾರೆ. ಅಪಾಲಜಿ ಕೇಳಿಸ್ಬೇಕಾದ್ರೆ ಅಪಾಲಜಿ ಕೇಳಿಸ್ತಾರೆ. ಹಾಗೇನೆ ಸಂಧಾನವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಯಾಕಂದ್ರೆ ವರ್ಕಿಂಗ್ ಪ್ಲೇಸು. ಸೊ ಅದಕ್ಕೋಸ್ಕರ ಅವೆಲ್ಲವೂ ಕೂಡ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ಆ ಲೈಂಗಿಕ ಕಿರುಕುಳ ತುಂಬಾ ಅತಿರೇತಿ ಆಗಿದೆ ಅಂತ ಗೊತ್ತಾದ ಮೇಲೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ FIR ನ ದಾಖಲು ಮಾಡಿ ಕನಿಷ್ಠ 10 ವರ್ಷದಿಂದ 15 ವರ್ಷಗಳ ಕಾಲವೂ ಕೂಡ ಅವನಿಗೆ ಜೈಲು ಶಿಕ್ಷೆ ಇದೆ. ಹಾಗೇನೆ ಅವನಿಗೆ ಪೆನಾಲ್ಟಿ ಕೂಡ ಹಾಕ್ತಾರೆ. ಸೊ ಎಲ್ಲವೂ ಇರೋದ್ರಿಂದ ನಾವು ಈ ಕಾಯ್ದೆಗಳನ್ನ ನಾವು ಇದು ಮಾಡಬೇಕು. ಹಾಗೇನೆ ದೌರ್ಜನ್ಯಕ್ಕೊಳಗಡೆ ಆಗಿರುವಂತ ಹೆಣ್ಣು ಮಗಳು ಕೂಡ ಕಂಪನ್ಸೇಷನ್ ಕೂಡ ಅವಳಿಗೆ ಪರಿಹಾರ ಆಗಿ ಅವಳಿಗೆ ಕೆಲವು ಹಣದ್ದು ಇದನ್ನು ಎಲ್ಲವೂ ಕೂಡ ಅವಳಿಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ಇನ್ನು ಗವರ್ನಮೆಂಟ್ ಸೆಕ್ಟರ್ಗಳಲ್ಲಿ ಇದು ಪಾಶ್ 2013 ಏನಾದ್ರು ಪ್ರೂವ್ ಆಯಿತು ಅಂತಂದ್ರೆ ಅವ್ನ ಲೈಂಗಿಕ ದೌರ್ಜನ್ಯಗಳು ಏನಾದ್ರು ಪ್ರೂವ್ ಆಯಿತು ಅಂದ್ರೆ ಸಸ್ಪೆನ್ಷನ್ ಇಂದ ಟರ್ಮಿನೇಷನ್ ವರ್ಗು ಕೂಡ ಹೋಗಿರುತ್ತೆ. ಸೊ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಯಾವಾಗ ಮಕ್ಕಳ ಮೇಲೆ ದೌರ್ಜನ್ಯಗಳು ಹೆಚ್ಚಿಗೆ ಆಗ್ತಾ ಇದ್ದಾಗ ನಮ್ಮ ಶಿಕ್ಷಕರೇ ಕೆಲವು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇರ್ತಾರೆ. ಸೊ ಮೋಸ್ಟ್ ಆಫ್ ದ ಟೀಚರ್ಸ್ ಹ್ಯಾವ್ ಲಾಸ್ಟ್ ದೇರ್ ಗವರ್ನಮೆಂಟ್ ಜಾಬ್ಸ್. ಸೊ ಸರ್ವಿಸ್ ರೂಲ್ಸ್ಗೆ ಬಂದು ಅವರು ಟರ್ಮಿನೇಟ್ ಆಗಿರುವಂಥದ್ದು ನೀವು ನೋಡಿರ್ತೀರ ಸ್ನೇಹಿತರೆ. ಬಹಳ ಕಷ್ಟಪಟ್ಟು ಉದ್ಯೋಗಕ್ಕೆ ಬಂದಿರ್ತಾರೆ. ಸೊ ಬಂದು ಈ ಬೇಡವಾದ ಮೇಡಮ್ ಹೇಳಿದ್ರಲ್ಲ ಒಂದು ಪ್ರಾಣಿ ಥರ ವರ್ತಿಸಿ ಎಲ್ಲವೂ ಕೂಡ ಈಗ ಇತ್ತೀಚೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂತಹ ಟ್ಯೂಷನ್ಗೆ ಹೋಗ್ತಾ ಇರುವಂತಹ ಒಂದು ಮಗು ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಬಗ್ಗೆ ನೀವೆಲ್ಲರೂ ಕೂಡ ನೋಡಿದ್ದೀರಾ. ನಿಜವಾಗ್ಲೂ ಒಬ್ಬ ಪ್ರಾಣಿನೂ ಕೂಡ ಆ ರೀತಿ ನಡ್ಕೊಳ್ಳೋದಿಲ್ಲ. ಆ ಪ್ರಾಣಿಗಿಂತನೂ ಕೂಡ ಕೀಳು ವಿಕೃತ ಮನಸ್ಸು ಅಂತಾರಲ್ಲ, ಅದೇನು ವಿಕೃತ ಮನಸ್ಸು ಏನೋ ಗೊತ್ತಿಲ್ಲಪ್ಪ. ಆ ಮಗು ಅಷ್ಟು ಚಿಕ್ಕ ಮಗು, ಅವ್ನು ನೋಡ್ತು ಅಂದ್ರೆ 55 years. ಎಲ್ಲಿ ಇದು ಇವೆಲ್ಲವೂ ನಿಜವಾಗ್ಲೂ ನೋಡ್ತು ಅಂತ ಅಂದ್ರೆ ಎಲ್ಲವೂ ಕೂಡ ನಾವು ಅನ್ಕೊಂಡಿರ್ತೀವಿ nothing is going on ಅಂತಂದ್ರೆ everything is going on in a silent corners of a building, but we are still unaware. ಯಾಕೆ ಅಂತಂದ್ರೆ ಇದು ನನಗಾಗಿಲ್ಲಲ್ಲ, ನನಗಾದ್ರೆ ಮಾತ್ರ ನಾವು ಪ್ರತಿಭಟಿಸ್ತೇವೆ. ಸೊ ನೋ, ಸಿಸ್ಟಮಲ್ಲಿ ಯಾರಿಗೆ ಆಗಲಿ ಏನೇ ಆಗಲಿ ಎಲ್ಲಿವರೆಗಂಟ ಹೆಣ್ಣು ಮಗಳು ಸಿಸ್ಟಮ್ ವಿರುದ್ಧವಾಗಿ ಯಾರಿಗೆ ಆಗಲಿ ಅಲ್ಲೆಲ್ಲವೂ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಆ ಸ್ಟೇಕ್ ಹೋಲ್ಡರ್ಸಲ್ಲಿ ಯಾವುದೇ ಒಂದು ಹೆಣ್ಣು ಮಗುನು ಕೂಡ ತೊಂದರೆ ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡೋದು, ಪ್ರತಿಭಟಿಸೋದು, ಅವಳಿಗೆ ಒಂದು ಸ್ಥೈರ್ಯ, ಒಂದು ಬೆಂಬಲವನ್ನು ನಾವು ಯಾವಾಗ ಎಲ್ಲಿವರೆಗಂಟ ಕೊಡೋದಿಲ್ಲ, ಇಲ್ಲಿವರೆಗಂಟ ನಾವು ಇಂಥ ಅರಿವು ಮೂಡಿಸುವಂಥ ಕಾರ್ಯಗಾರಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಈ
ಕಾಯ್ದೆಯಾಗೇನೆ ಹುಡ್ಕೊಡುತ್ತೆ. ಹೆಣ್ಣು ಮಕ್ಕಳು ಬಹಳ ಶೋಷಣೆಗೆ ಒಳಗಡೆ ಆಗ್ತಾನೆ ಇರ್ತಾರೆ ಸ್ನೇಹಿತರೆ. ಸೊ ಫಸ್ಟ್ ಆಫ್ ಆಲ್ ವಿ ಆರ್ ಆಲ್ ಒನ್. ಐ ಆಮ್ ನಾಟ್ ಒನ್ ಅಂತ ಅನ್ಕೊಂಡು ವಿ ಆರ್ ಆಲ್ ಒನ್ ಅಂತ ಅನ್ಕೊಂಡು ನೊಂದು ಹೆಣ್ಣು ಮಕ್ಕಳ ಬಗ್ಗೆ ಬರ್ತಾ ಇರುವಂತಹ ಸಮಸ್ಯೆಗಳು ಯಾವುದೇ ಆಗಿರಲಿ, ನಮ್ಮದೇ ಆದ ಒಂದು ಯಾವುದೋ ಒಂದು ಕೋಶ ಇವತ್ತು ಬರ್ತಾರೆ, ಇವತ್ತು ನನಗೆ ಟೈಮ್ ಇತ್ತು, ನನಗೆ ಅಲ್ಲಿಗೆ ಹೊಟ್ಟೋಗ್ಬಿಟ್ಟೆ, ಆಮೇಲೆ ಒಂದು 3 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಅಂದಾಗ ಇಲ್ಲಿ 3 ದಿನಕ್ಕೆ ಏನಾಗೋಗ್ಬಿಟ್ಟಿರ್ತದೆ ಹೇಳ್ರಿ, ನಮಗೆ ತಣ್ಣಗೆ ಮಾಡ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಸೊ ನಾವು ಯಾಕಾದ್ರೂ ದೂರ ಕೊಟ್ಟವನೋ ಅನ್ನಿಸ್ಬಿಡುತ್ತೆ ಅಲ್ಲಿಗೆ. ಆ ರೀತಿ ಒಂದು ಪರಿಸ್ಥಿತಿ ಇದಾಗೋಗ್ಬಿಟ್ಟಿರುತ್ತೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೇನೆ ಕೂಡ ಪ್ರತಿ ಆಫೀಸಲ್ಲೂ ಕೂಡ ನಮ್ಮದೇ ಆದ ಒಂದು ಸಂಘಟನೆಯನ್ನ ನಾವು ಹೆಚ್ಚು ಶಕ್ತಿಯುತವಾಗಿ ಬೆಳವಡಿಸ್ಕೋಬೇಕಾಗಿತ್ತು. ಮಾಡಿಕೊಂಡು ನಮಗೆ ನಾವೇ, ನಿನಗೆ ನಾನು, ನನಗೆ ನೀನು ಅಂತ ಎಲ್ಲಿಯವರೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಘಟನೆಗಾರಾಗಿ ನಾವು ಇರೋದಿಲ್ವೋ ಅಲ್ಲಿವರೆಗಾಗಿ ನಮ್ಮ ಹೆಣ್ಣುಮಕ್ಕಳ ಮೇಲೆ ಈ ಥರ ದೌರ್ಜನ್ಯಗಳು ನಡೀತಾನೆ ಇರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಎಲ್ಲವೂ ಕೂಡ ವಿಶಾಖ ಗೈಡ್ಲೈನ್ಸ್ ಬಗ್ಗೆ ಎಲ್ಲವೂ ಕೂಡ ನಾವು ಹೆಚ್ಚು ತಿಳ್ಕೊಂಡಿರ್ತೇವೆ. ಸೊ ನೆಕ್ಸ್ಟು ಮೇಡಮ್, ಇದ್ರ ಬಗ್ಗೆ ನಾವು ಏನು ಈಗ ವರ್ಕಿಂಗ್ ಪ್ಲೇಸಲ್ಲಿ ನಾವು ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೋಬೇಕು ಅಂದರೆ, ರಕ್ಷಣೆ ಮಾಡ್ಕೋಬೇಕು ಅಂತಂದಾಗ ನಾವು ಏನು ಮಾಡ್ಕೋಬೇಕು ಅಂತ ಹೇಳಿದೆ. ಇದೆಲ್ಲವೂ ಕೂಡ ಸಲಹಾ ಸಮಿತಿಯಲ್ಲಿನೂ ಕೂಡ ಒಬ್ಬರೇ ಏನೋ ಮಹಿಳೆಯರಿರ್ತಾರೆ ಅಷ್ಟೇನೇನೆ, ಇನ್ನೆಲ್ಲರೂ ಕೂಡ ತಿರ್ಗಾ ಪುರುಷರೇನೇ ಇರೋದ್ರಿಂದ ಯಾರು ಕತೆ ಹೇಳ್ಕೊಳ್ಳೋಣಪ್ಪ, ಸುಖದವ್ರ ಮುಂದೆ ದುಃಖ ಹೇಳ್ಕೊಂಡಾಗೆ. ಸೊ ಕೆಲವು ಶಿಕ್ಷಣ ಸಮಿತಿಗಳದ್ದು ಕೆಲವು ಇದೆಲ್ಲವೂ ಕೂಡ ಕಾಯ್ದೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ನಾವು ತರುವಂಥ ಒಂದು ಇದನ್ನ ಚಿಂತನೆಯಲ್ಲೂ ಕೂಡ ನಾವು ಚಿಂತಿಸಬೇಕಾಗತ್ತೆ. ಸೊ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೋಗ್ತೀವಿ, ತಿರ್ಗಾ ಅಲ್ಲೇ ಇರುತ್ತೆ, ಅದಾಗೋದಿಲ್ಲ. ಸೊ ಇದ್ರ ಬಗ್ಗೆನೂ ಕೂಡ ಕೆಲವು ಅಮಾಂಡ್ಮೆಂಟ್ಸ್ಗಳು ಏನಿದೆ, ಕೆಲವು ರೂಲ್ಸ್ಗಳೇನು ಏನಿದೆಯೋ ಅವು ಇನ್ನೂ ಕೂಡ ಒಂದು ಪುರುಷರ ಒಂದು ಮುಷ್ಟಿಯಲ್ಲೇನೆ ಸಿಕ್ಕಾಕೊಂಡಿವೆ. ಸೊ ಅದನ್ನ ಬಿಡಿಸ್ಕೊಂಡು ಬಂದು ನಾವು ಅದುಗಳೆಲ್ಲವೂ ಕೂಡ ಪರಿಹರಿಸುವಂತ ನಿಟ್ಟಿನಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಸೆಲ್ಫ್ ಅವೇರ್ನೆಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸ್ವ ಅರಿವು ನಮ್ಮಲ್ಲಿ ಇರಬೇಕಾಗತ್ತೆ. ಸೊ ನಮ್ಮ ಮಕ್ಕಳನ್ನ ನಾವು ಇವತ್ತು ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ವೇಷಭೂಷಣದಲ್ಲಿ ನಾವು ಯಾವ್ಯಾವ ತರ ಬಟ್ಟೆಗಳನ್ನ ಹಾಕಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ಅದೇನು ಮಾಡರ್ನೈಸೇಷನ್ ಇಲ್ಲಾದ್ರೆ ನಾವು ತೋರಿಸ್ಕೋಬೇಕಾ, ನಾವು ನಿಮಗಿಂತ ವಿಭಿನ್ನರು ಅಂತ ತೋರಿಸ್ಕೋಬೇಕಾ. ಸೊ ಇವೆಲ್ಲವೂ ಕೂಡ ಒಂದು 5 minutes ಅಷ್ಟೇ, ಇದೆಲ್ಲವೂ ಕೂಡ ನಾವು ಅರಿಬೇಕಾಗತ್ತೆ. ಸೊ ನನ್ನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ನಾನು ಚಿಂತನೆ ಮಾಡಬೇಕಾಗುತ್ತೆ. ಹೌ ಐ ಟಾಕ್, ಹೌ ಇಸ್ ಮೈ ಬಾಡಿ ಲ್ಯಾಂಗ್ವೇಜ್, ಮತ್ತೆ ನಾವು ಹೇಗಿರ್ತೀವಿ ಹಾಗೆ ನಮ್ಮ ಪರಿಸರ ಇರುತ್ತೆ. ಇದನ್ನ ನಾವು ಗಮನಿಸ್ಕೊಂಡು ಇಟ್ಕೋಬೇಕು. ಸ್ವ ಅವೇರ್ನೆಸ್ ಬಹಳ ಇಂಪಾರ್ಟೆಂಟು. ಫಸ್ಟ್ ಹೌ ವಿ ಆರ್, ಅರ್ಥ ಆಯ್ತಾ? ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಹೌ ಮೈ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಹೇಳ್ತಾ ಇರ್ತಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತಾರೆ, ನಾವೇ ನಕ್ಬಿಡ್ತೀವಿ. ಅರ್ಥ ಆಯ್ತಾ? ನಕ್ಬಿಡ್ತೇವೆ. ಸೊ ನಕ್ಬಿಟ್ಟಾಗ ಏನಾಗುತ್ತೆ, ನಾವು ವಿ ಆರ್ ಎನ್ಕರೇಜಿಂಗ್ ಹಿಮ್ ಇಂಟರ್ನಲ್ಲಿ. ಸೊ ಅಲ್ಲಿ ಏನಾಗುತ್ತೆ, ಹೋಯ್ತಾ? ಸೊ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನಮ್ಮ ಒಂದು ಡ್ರೆಸ್ ಸೆನ್ಸ್ ಹೇಗಿರಬೇಕು, ನಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಾವು ಏನು ಬೆಳಗ್ಗೆ 9 to 5 ಏನು ಇರಬೇಕು, ಆ ಒಂದು ಆಬ್ಜೆಕ್ಟ್ಸನ್ನ ಇಟ್ಕೊಂಡು ಏನಕ್ಕೆ ಬಂದಿದ್ದೀವಿ ಅವತ್ತು 9 to 5 ಇದ್ರ ಬಗ್ಗೆ ನಮಗೆ ಅರಿವು ಇರಬೇಕು. ಅದು ಬಿಟ್ಟು ಈ ಮಾಡ್ರನ್ನು ಟೆಕ್ನಾಲಜಿ ಅಂತ ಹೇಳಿ ಆ ಒಂದು ಇದಕ್ಕೆ ಒಂದು ಸಂಸ್ಕಾರ ಇಲ್ಲದೆ ಶಿಕ್ಷಣ ಪಡ್ಕೊಂಡಿದ್ದೀವಿ, ಎಲ್ಲರೂ ಕೂಡ ಡಬಲ್ ಡಿಗ್ರಿ ಪಡ್ಕೊಂಡಿರ್ತೀವಿ, ಎಲ್ಲವೂ ಮಾಡ್ಕೊಂಡಿರ್ತೇವೆ, ಆದ್ರೆ ಸಂಸ್ಕಾರನೇ ಇಲ್ಲ. ಇವತ್ತು ಶಿಕ್ಷಣವನ್ನು ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ KSO ಇಲ್ಲಿ ಆಲ್ ಟೈಪ್ಸ್ ಆಫ್ ಎಜುಕೇಶನ್ ಯು ವಿಲ್ ಗಿವ್, ಅದ್ರ ಜೊತೆಗೆ ಸಂಸ್ಕಾರಯುಕ್ತ ಇರುವ ಒಂದು ಶಿಕ್ಷಣದ ಒಂದು ಪ್ಯಾಟ್ರನ್ ಅನ್ನ ಒಂದು ಕರಿಕ್ಯುಲಮ್ನ ಡೆವಲಪ್ಮೆಂಟ್ ಮಾಡಿ ಅಂತ NCERTಗೂ ಕೂಡ ಇದು ಮಾಡ್ತೀವಿ. ಮಕ್ಕಳು ಎಲ್ಲಿಂದ ಕಲಿಬೇಕು, ಅದು ಪೇರೆಂಟ್ಸ್ ಕೂಡ ಅದೇ ಕರಿಕ್ಯುಲಮ್ ಓದ್ಕೊಂಡು ಬಂದಿರೋದು, ಅವ್ರ ಮಕ್ಕಳು ಕಲ್ತ್ಕೊಂಡ್ರು ಫ್ರಮ್ ವೇರ್ ದೇ ಲರ್ನ್. ಸೊ ಅದಕ್ಕೋಗಿ ಸಂಸ್ಕಾರಯುತವಾದ
ಯಥಾರ್ಥವಾದ ಒಂದು ಶಿಕ್ಷಣವನ್ನು ಯಾವಾಗ ನಮ್ಮ ಕರಿಕ್ಯುಲಮಲ್ಲಿ ನಾವು ಬೆಳೆಸ್ತೀವೋ, ಅದನ್ನು ಟೀಚ್ ಮಾಡುವಂಥ ಸಮರ್ಥ ಶಿಕ್ಷಕರನ್ನ ನಾವು ಯಾವಾಗ ಸಮಾಜದಲ್ಲಿ ಹುಟ್ಟಾಕ್ತೇವೋ ಈ ದೌರ್ಜನ್ಯಗಳು ಅಲ್ಲಿಯವರೆಗಂಟ ಹೋಗ್ತಾ ಇರ್ತದೆ. ಸೊ ಯಾವಾಗ ನಾವು ಅಂತಹ ಸಂಸ್ಕಾರವಂತ ಇರುವಂಥ ಶಿಕ್ಷಕರು, ಆ ಮೌಲ್ಯಗಳನ್ನು ಇರುವಂಥ ಶಿಕ್ಷಣದ ಕೆಲವು ಆಯಾಮಗಳನ್ನು ಪ್ರಕ್ರಿಯೆಗಳನ್ನ ನಾವು ಯಾವಾಗ ನಾವು ಬೆಳೆಸ್ಕೊಂಡು ಹೋಗ್ತಾ ಬೆಳೆಸ್ಕೊಳ್ತೀವೋ ಮತ್ತು ಹುಟ್ಟಾಕ್ತೀವೋ, ಅಲ್ಲಿಗೆ ದಿಸ್ ಟೈಪ್ ಆಫ್ ಹರಾಸ್ಮೆಂಟ್ಸ್ ವಿಲ್ ಕಮ್ ಟು ಸ್ಟಾಪ್. ಸೊ ನನಗೆ ಒಂದು ಏನಪ್ಪ ಆಯಿತು ಅಂತ ಹೇಳಿದ್ರೆ, ಚಂದ್ರಯಾನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಹೈ ಪೋಸ್ಟಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ಇವತ್ತು ಈ ಒಂದು ಟಾಪಿಕ್ ಮೇಲೆ ನಾವು ಚರ್ಚೆಯನ್ನು ಮಾಡಬೇಕಾ? ಇಸ್ ಇಟ್ ನೆಸಸರಿ? ವಿ ಆರ್ ಸ್ಟ್ರಾಂಗ್, ವಿ ಆರ್ ಇನ್ ಐ ಲೆವೆಲ್ ಅಂತ ಅಂದ್ಕೊಂಡಿದ್ದು. ಯಾಕೆ ಮಹಿಳೆಗೆ ಈ ಒಂದು ಎಂತೆಂಥ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಎಲ್ಲ ಅವಳಿಗೆ ನಾಲೆಜ್ ಇದೆ, ಇವಳಿಗೆ ಕನಿಷ್ಠ ಇದ್ರ ಬಗ್ಗೆ ತನ್ನನ್ನು ತಾನು ಸಂಭಾಳಿಸುವಂಥ ಒಂದು ಇದು, ಆ ಒಂದು ಅರಿವು ಅವಳಿಗಿಲ್ವಾ ಅನ್ನುವಂಥ ಬಗ್ಗೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಸ್ಬೇಕಾಗತ್ತೆ. ನಮ್ಮನ್ನೇ ನಾವು ತಲೆ ಬಗ್ಗೆ ನಿಲ್ಲಬೇಕು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಎಲ್ಲರೂ ಕೂಡ ಜಾಗೃತರಾಗೋಣ. ನ್ಯಾನೋ ಟೆಕ್ನಾಲಜಿಯಲ್ಲಿ ಇದ್ದೀವಿ, ಬೇರೆ ಗ್ರಹದಲ್ಲಿ ಜೀವಿಸುವಂಥ ಒಂದು ಇದರಲ್ಲಿ ನಾವು ಆ ಇನೋವೇಷನ್ಸ್ಗಳೆಲ್ಲವೂ ನಡೀತಾ ಇದೆ. ಅಗಾಧವಾದ ಒಂದು ಸಾಧನೆಯ ಮೆಟ್ಟಿಲಿನಲ್ಲಿ ತುಟ್ಟ ತುದಿಯಲ್ಲಿ ನಾನು ಗೆಲ್ಲಬಲ್ಲೆ, ನಾನು ಸಾಧಿಸಬಲ್ಲೆ ಅಂತ ಅವಳು ಮೆರಿತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಇದು ಒಂದು ಕಾರಣವನ್ನು ನಾವು ಇದಕ್ಕೋಸ್ಕರ ನಾವು ಅಷ್ಟು ನಾವು ವೀಕ್ ಆಗಬೇಕಾ? ಇದನ್ನ ನಾವು ಇಷ್ಟು ಅವೇರ್ನೆಸ್ನ ನಾವು ಮಾಡ್ಕೋಬಾರ್ದಾ ಅಂತ ಹೇಳಿ ನೀವೆಲ್ಲರಿಗೂ ಕೂಡ ಸ್ವಹರಿವು, ನಿಮ್ಮ ಒಂದು ಸಂಸ್ಕೃತಿ, ನಿಮ್ಮ ಒಂದು ಏನಕ್ಕೆ ಬಂದಿದ್ದೀರಿ ಅನ್ನೋದನ್ನ ಮರೀದೆ ನಿಮ್ಮನ್ನ ನೀವು ಐ ಕೇಮ್ ಫಾರ್ ದಿಸ್ ವರ್ಕ್, ಐ ವಿಲ್ ವರ್ಕ್ ಫಾರ್ ದಿಸ್ ಕಾಸ್ ಅಂತ ಹೇಳಿ ನೀವು ಅಲ್ಲಿ ವರ್ಕ್ ಮಾಡೋದೇ ಆದರೆ ಯಾವುದೇ ಒಂದು ಮಗುಗೂ ಕೂಡ, ಯಾವುದೇ ಒಂದು ಹೆಣ್ಮಗಳಿಗೂ ಕೂಡ ಲೈಂಗಿಕ ದೌರ್ಜನ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನೂ ಒಂದು ಕೆಲಸವನ್ನು, ಒಂದು ಅನೇಕ ಪುರುಷರ ಮಧ್ಯದಲ್ಲೇ ಕೆಲಸವನ್ನು ಮಾಡ್ತಾ ಇದ್ದರೆ, ನಾನು ಇವತ್ತು ಏನಾದ್ರೂ ಒಂದಿಷ್ಟು ಸಾಧನೆಯನ್ನು ಮಾಡಿದ್ದೇನೆ, ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಅಂದರೆ ಅಂಥ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರ ಆಶೀರ್ವಾದ ಬೆಂಬಲದಿಂದ ನಾನು ಇಲ್ಲಿ ನಿಂತಿದ್ದೇನೆ, ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಬಹಳ ಆತ್ಮವಿಶ್ವಾಸದಿಂದ ನಾನು ಹೇಳ್ತೇನೆ. ಸೊ ಯಾಕೆ ಅಂತಂದರೆ ನನ್ನ ಆ್ಯಟಿಟ್ಯೂಡು, ನಾನು ಯಾಕೆ ಬಂದಿದ್ದೀನಿ, ಹೇಗಿದ್ದೀನಿ ಅನ್ನುವಂಥದ್ದು ನನಗೆ ಸ್ಪಷ್ಟತೆ ಇದೆ. ಅರ್ಥ ಆಯ್ತಾ? ನನ್ನ ಡ್ರೆಸ್ಸು, ನನ್ನ ಒಂದು ಇದು ಯಾರ ಮುಂದೆ ಇರಬೇಕು? ಅವ್ರ ಮುಂದೆ ಮಾತ್ರನೇ ಇರಬೇಕು. ಆಫೀಸ್ಗೆ ಒಳ್ಳೆ ಮದುವೆ ಮನೆಗೆ ಬರ್ತೀವಿ, ಅರ್ಥ ಆಯ್ತಾ? ಯಾವುದೋ ಒಂದು ಮಾಡ್ರನ್ನು ಇದು ಮಾಡ್ಲು ವಾಕ್ ಮಾಡ್ತಾಳಲ್ಲ, ಹಂಗೆ ವಾಕ್ ಮಾಡ್ತೀವಿ ಆಫೀಸಲ್ಲಿ. ಏನಕ್ಕೆ ಇವೆಲ್ಲವೂ ಕೂಡ? ಸೊ ಇದ್ರ ಬಗ್ಗೆ ನಮಗೆ ಒಂದು ಗಂಭೀರ ಚಿಂತನೆಯನ್ನು ನಾವು ಮಾಡ್ಕೋಬೇಕು. ಫಸ್ಟು ಸೆಲ್ಫ್ ಕರೆಕ್ಷನನ್ನು ನೀವು ಮಾಡ್ಕೊಳ್ಳಿ. ಸೆಲ್ಫ್ ಕರೆಕ್ಷನನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಒಂದು ಅಭ್ಯಾಸವನ್ನು ಮಾಡಿಕೊಂಡು ನಿಮ್ಮ ಒಂದು ಎನ್ವಿರಾನ್ಮೆಂಟ್ನ ಫಸ್ಟು ನೀವು ಹೆಲ್ತಿಯಾಗೆ, ಸೇಫ್ಟಿಯಾಗಿ, ಪ್ರೊಟೆಕ್ಟಿವ್ ಆಗಿ ನೀವು ಸೃಷ್ಟಿಯಾಗಿ ಇನ್ನು ಎಲ್ಲವೂ ಕೂಡ ತಾನೇ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಎಲ್ಲ ಕಾನೂನು ಕಾಯ್ದೆಗಳು ಏನಿದೆಯೋ ಎಲ್ಲವೂ ಕೂಡ ನಮ್ಮ ಪರವಾಗೇ ಇದೆ, ಎಲ್ಲವೂ ಕೂಡ ನಮಗೆ ರಕ್ಷಣೆ ನೀಡುವಂಥ ಕಾಯ್ದೆಗಳೇ ಆಗಿದೆ. ಪಾಸ್ಟ್ 2019 ಕೂಡ. ಸೊ ಈ ಒಂದು ಕಾಯ್ದೆಗಳನ್ನು ನಾವು ಸಮರ್ಪಕವಾಗಿ ಅಧ್ಯಯನವನ್ನು ಮಾಡಿ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಇದನ್ನು ಅರಿವನ್ನು ನಾವು ಮಾಡಿಕೊಳ್ಳೋಣ ಅಂತ ಹೇಳಿ ಇಷ್ಟು ಅವಕಾಶವನ್ನು ನೀಡಿ ನಿಮ್ಮ ಜೊತೆಗೆ ಚರ್ಚೆ ಮಾಡುವಂಥ ಒಂದು ಅವಕಾಶಗಳನ್ನು ಕಲ್ಪಿಸಿದಂಥ ನಮ್ಮ ಲಕ್ಷ್ಮೀ ಮೇಡಮ್ ಅವರಿಗೆ ಮತ್ತು ಇಡೀ ನಮ್ಮ KSOU ಫ್ಯಾಕಲ್ಟಿ ಮೆಂಬರ್ಸ್ ಅವರಿಗೆ, ಶಾಸನಬದ್ಧ ಅಧಿಕಾರಿಗಳಿಗೆ, ನಮ್ಮ ಎಲ್ಲ ವೈಸ್ ಚಾನ್ಸಲರ್ಸ್ಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.